मे लोकाः सप्तद्वीपा च मेदिनी। ॐ नमो भगवते वासुदेवाय। तस्माच्छास्त्रं प्रमाणन्ते इति भगवद्वाक्यात् लब्धप्रश्नबीजः अर्जुन उवाच। अर्जुन उवाच ये शास्त्रविधिमुत्सृज्य यजन्ते श्रद्धयान्विताः तेषां निष्ठा तु का कृष्ण ಸತ್ವಮಾಹೋರಜಸ್ತಮಃ. ಶ್ರೀಮದ್ಭಗವದ್ಗೀತೆಯ 17ನೇ ಅಧ್ಯಾಯವನ್ನು ಈಗ ವಿಚಾರ ಮಾಡಬೇಕಾಯಿತು. 16ನೇ ಅಧ್ಯಾಯಕ್ಕೂ 17ನೇ ಅಧ್ಯಾಯಕ್ಕೂ ಪರಸ್ಪರವಾಗಿ ಏನು ಸಂಬಂಧ ಅನ್ನೋದನ್ನು ಶಂಕರಾಚಾರ್ಯರು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಹಿಂದಿನ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಭಗವಂತ ಹೇಳಿದ ಅರ್ಜುನನಿಗೆ, ಹೇ ಅರ್ಜುನ, ಕಾರ್ಯ ಅಕಾರ್ಯ ವ್ಯವಸ್ಥಿತವು ಅಂತ. ಮಾಡಬೇಕಾದದ್ದು ಮಾಡಬಾರದ್ದು, ಮಾಡಬೇಕಾದದ್ದನ್ನು ಶಾಸ್ತ್ರ ಮಾಡಿ ಅಂತ ಹೇಳ್ತಾರೆ, ವಿಧಿ ಅಂತಾರೆ. ಮಾಡಬಾರದ್ದನ್ನು ನಿಷೇಧ ಅಂತಾರೆ. ವಿಧಿ ನಿಷೇಧ ಅನ್ನೋದೇ ಶಾಸ್ತ್ರ ಕೆಲಸ. ಹಾಗೆ ಬ್ರಾಹ್ಮಣೋ ನಹಂತವ್ಯ ಅನ್ನುತ್ತೆ ಶಾಸ್ತ್ರ. ಬ್ರಾಹ್ಮಣನನ್ನು ಕೊಲ್ಲಬಾರದು, ಅದು ನಿಷೇಧವಾಯಿತು. ಹಾಗೆಯೇ ವಿಧಿ ಅಹರಹ ಸಂಧ್ಯಾಮುಪಾಸೀತ, ಪ್ರತಿ ದಿವಸವೂ ಹಗಲು ಹೊತ್ತು ಸಂಧ್ಯಾ ವಂದನೆಯನ್ನು ಮಾಡಬೇಕು. ಮಾಡಬೇಕು ಅಂದರೆ ವಿಧಿ ಆಯಿತು, ಮಾಡಬಾರದು ಅಂದರೆ ನಿಷೇಧ. ಈ ವಿಧಿ ನಿಷೇಧಗಳನ್ನು ತೋರಿಸ್ತಕ್ಕದ್ದೇ ಶಾಸ್ತ್ರ ಅಂತ. ಆದರೆ ಅಧ್ಯಾತ್ಮ ತತ್ವ ತಿಳಿಸುವಾಗ ಈ ವಿಧಿ ನಿಷೇಧಗಳು ಅಷ್ಟೊಂದು ಬೆಲೆ ಇಲ್ಲ. ಅಲ್ಲಿ ವಸ್ತುನಿಷ್ಠವಾದಂಥ ಜ್ಞಾನವನ್ನು ಹೇಳ್ತಾರೆ. ಆದ್ದರಿಂದ ಅದನ್ನು ಒಂದು ಕರ್ಮಕಾಂಡ, ಇನ್ನೊಂದನ್ನು ಜ್ಞಾನಕಾಂಡ ಅಂತ ವಿಂಗಡಿಸಿದ್ದಾರೆ. ಎರಡೂ ಶಾಸ್ತ್ರವೇ, ಅದರಲ್ಲೇನೂ ದೋಷವಿಲ್ಲ. ಆ ಶಾಸ್ತ್ರದಲ್ಲಿ ವಿಧಿಶಾಸ್ತ್ರ, ವಿಧಿ ನಿಷೇಧ ಶಾಸ್ತ್ರ ಒಂದು, ಪರಮಾರ್ಥ ಶಾಸ್ತ್ರ ಒಂದು, ಹೀಗೆ ವ್ಯತ್ಯಾಸ. ಅನುಭವದಲ್ಲಿ ಹೇಗೆ ಅಂದರೆ ಅದು ಸಾರ್ವತ್ರಿಕ, ಒಬ್ಬೊಬ್ಬರಿಗೆ ಒಂದೊಂದು ಅನುಭವ ಅಂತಿಲ್ಲ. ಈಗ ಮನುಷ್ಯನು ಕಣ್ಣಿನಿಂದ ನೋಡುತ್ತಾನೆ, ಮುಗಿದಾಯ್ತು. ಸ್ವಾಮಿ ಅಮೇರಿಕಾದವನು ಅವನು ಅಷ್ಟೇ, ಇಂಗ್ಲೆಂಡನು ಅಷ್ಟೇ, ನೋಡಬೇಕಾದ್ರೆ ಕಣ್ಣಿನಿಂದಲೇ ಅಂತ ಸೆಡೆ ಸಿದ್ಧಾಂತ ಮುಗಿದೋಯ್ತು. ಅದನ್ನು ಯಾರು ಏನು ಬದಲಾವಣೆ ಮಾಡೋ ಹಾಗೆ. ಹಾಗೆ ನಮ್ಮೆಲ್ಲರ ಆತ್ಮನೇ ಪರಬ್ರಹ್ಮ ಅಂದ್ಬಿಟ್ಟು ಮುಗಿದೋಯ್ತು, ಪ್ಲಸ್. ಮತ್ತು ಇನ್ನೇನು ಎಲ್ಲಿಂದ ಎಲ್ಲಿವರೆಗೆ ಹಾಡಿದ್ರು ಅದ್ವೈತವನ್ನು ಹೇಳಕ್ಕೆ ಬರೋದೇ. ಹೀಗೆ ಶಾಸ್ತ್ರಕ್ಕೆ ವಿಧಿ ನಿಷೇಧ ಅಂತ ಎರಡು ರೀತಿಯಾದ ವ್ಯಾಪಾರವಿದ್ದರೂ ಇನ್ನೊಂದೇನು ಅಂದರೆ ವಸ್ತುನಿಷ್ಠವಾಗಿರುತ್ತೆ. ವಸ್ತು ಹೇಗಿದೆಯೋ ಹಾಗೆ. ಸೂರ್ಯನು ಪೂರ್ವ ದಿಕ್ಕಲ್ಲಿ ಉದಯಿಸ್ತಾನೆ ಅಂದ್ಬಿಟ್ರೆ ಹಾಗೇ ಹೋಯಿತು. ಯಾವ ಊರಲ್ಲಾಗಲಿ ಯಾವ ದೇಶದಲ್ಲಾಗಲಿ ಸೂರ್ಯ ಹುಟ್ಟೋ ದಿಕ್ಕನ್ನೇ ಪೂರ್ವ ಅನ್ಬೇಕೇ ಹೊರತು, ನಮ್ಮೂರಲ್ಲಿ ನಮ್ಮ ಮನೆ ಮುಂದೆ ದೇವಸ್ಥಾನ ಇತ್ತು, ಇಲ್ಲಿ ದೇವಸ್ಥಾನ ಇಲ್ಲ ಆದ್ದರಿಂದ ಪೂರ್ವ ಅಲ್ಲ, ಹಾಗೆಲ್ಲ ಹೇಳಕ್ಕೆ ಬರೋಲ್ಲ. ನಿಮ್ಮ ಮನೆ ಎತ್ತಾಗಾರು ಇರಲಿ, ಸೂರ್ಯ ಹುಟ್ಟೋದಿಕ್ಕಿಗೆ ಏನು ಹೆಸರು? ಪೂರ್ವ. ಹಾಗೆ ಅದನ್ನು ನಿಷ್ಠೆ, ಒಂದಾನೊಂದು ರೀತಿಯಾದ ತೀರ್ಮಾನ, ಅನುಭವ. ಹೀಗೆ ಅಧ್ಯಾತ್ಮಶಾಸ್ತ್ರದಲ್ಲೂ ಕೂಡ ಏನಂತ ಶಾಸ್ತ್ರವೇ ಪ್ರಮಾಣ ಅಂತ ಹೇಳಿದರು. ಆ ಶಾಸ್ತ್ರವು ವಸ್ತುನಿಷ್ಠವಾದ ತತ್ವವನ್ನು ತಿಳಿಸುತ್ತದೆ ಅನ್ನೋ ಅರ್ಥ. ಇನ್ನೊಂದು ಅರ್ಥದಲ್ಲಿ ವಿಧಿ ನಿಷೇಧಗಳನ್ನು ಹೇಳುತ್ತೆ ಅನ್ನೋದು ಕರ್ಮಕಾಂಡಕ್ಕೆ ಹೊಂದಿದೆ. ಈ ಕರ್ಮಕಾಂಡ ಜ್ಞಾನಕಾಂಡ ಅಂತ ಶಾಸ್ತ್ರವನ್ನು ಎರಡು ವಿಭಾಗ ಮಾಡಿದ್ದಾರೆ. ಈ ಕರ್ಮಕಾಂಡದ ವಿಷಯ ಪ್ರಸ್ತುತವಲ್ಲ, ಜ್ಞಾನಕಾಂಡವೇ ಮುಖ್ಯ. ಅರ್ಜುನನಿಗೆ ಭಗವಂತ ಜ್ಞಾನವನ್ನೇ ಉಪದೇಶ ಮಾಡ್ತಾ ಇದ್ದಾನೆ. ಆದ್ದರಿಂದ ಇಲ್ಲೇ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಅಂತ 16ನೇ ಅಧ್ಯಾಯದ ಕೊನೆಯಲ್ಲಿ ಬಂದಿರೋ ವಾಕ್ಯವನ್ನು ಪರಾಮರ್ಶೆ ಮಾಡಿ, ಭಗವದ್ವಾಕ್ಯಾತ್ ಲಬ್ಧ ಪ್ರಶ್ನ ಬೀಜ ಅರ್ಜುನ ಉವಾಚ. ಶಾಸ್ತ್ರವೇ ಹೇ ಅರ್ಜುನ ಮಾಡಬೇಕಾದ್ದು ಮಾಡಬಾರದ್ದು ಎಂಬ ವಿಷಯದಲ್ಲಿ ಪ್ರಮಾಣ ಅಂತ ಆ ವಾಕ್ಯದ ಅರ್ಥ ಅಷ್ಟೇನೆ. ಇದನ್ನು ಅರ್ಜುನ ಕೇಳಿದಾಗ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ. ಏನು ಪ್ರಶ್ನೆ ಹುಟ್ಟಿತು ಅಂತ ಅದನ್ನು ಇಲ್ಲಿ ಹೇಳ್ತಾರೆ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ ಅಂತ 17ನೇ ಅಧ್ಯಾಯದ
ಮೊದಲನೇ ಶ್ಲೋಕ ಹೀಗೆ ಪ್ರಾರಂಭವಾಗ್ತಾ ಇದೆ. ಈ ಅಧ್ಯಾಯಕ್ಕೆ ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಹೇಳಿದ್ದಾರೆ. ಶ್ರದ್ಧೆ ಅನ್ನೋದು 3 ರೀತಿ ಇದೆಯಂತೆ. ತ್ರಿವಿಧ ಭವತಿ ಶ್ರದ್ಧಾ ಅಂತ ಮುಂದೆ ಬರುತ್ತೆ. ಅದೇ ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ, ತಾಮಸ ಶ್ರದ್ಧೆ ಅಂತ. ಶ್ರದ್ಧೆ ಅನ್ನೋದ್ರ ಅರ್ಥ ಆಮೇಲೆ ಹೇಳ್ತೇನೆ. ಹೀಗೆ 3 ವಿಭಾಗ ಮಾಡಿದಾರಲ್ಲ, ಅದನ್ನು ಶ್ರದ್ಧಾತ್ರಯ ಅಂದರು. 3 ಶ್ರದ್ಧಾ ಇದೆ ಅಂತ. ಭಗವಂತ ಏನು ಮಾಡ್ದ? ಶಾಸ್ತ್ರವೇ ಪ್ರಮಾಣ ಅಂತ ಹೇಳಿದ್ದನ್ನ ಕೇಳಿದಂಥ ಭಗವಂತನಿಗೆ ಅರ್ಜುನನಿಗೆ ಮನಸ್ಸಿನಲ್ಲಿ ಹೀಗನಿಸ್ತು, ಶಾಸ್ತ್ರ ಅನ್ನೋದು ಪ್ರಮಾಣವೋ ಶ್ರದ್ಧೆ ಅನ್ನೋದು ಪ್ರಮಾಣವೋ ಅಂತ. ನೋಡಿ, ಆ ಒಂದು ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಅಂತ. ನಿಜ, ನಮಗೂ ಬೇಕಾದ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಮಾಡಿ ಅಂದರೆ ಮನುಷ್ಯ ಯೋಚನೆ ಮಾಡ್ತಾನೆ. ಶಾಸ್ತ್ರದಲ್ಲಿ ಹೇಳಿರಬಹುದು, ನಮಗೇನೋ ಇದು ಅಷ್ಟೊಂದು ಮನಸ್ಸಿಗೆ ಒಪ್ತಾ ಇಲ್ವಲ್ಲ, ಸರಿಯಾಗಿಲ್ವಲ್ಲ, ಇದು ಹೌದೋ ಅಲ್ಲವೋ ಅಂತ. ಎಷ್ಟೋ ಸರ್ತಿ ಹಾಗೆ ಶಾಸ್ತ್ರಕ್ಕಿಂತ ಮಿಗಿಲಾಗಿ ಶ್ರದ್ಧೆಯೇ ಗೆದ್ದು ಬಿಡುತ್ತೆ ಯಾವಾಗಲೂ. ಅದನ್ನೇನಂತ ಮನೆಯೊಳಗೆ, ಅಯ್ಯೋ ನಮ್ಮಲ್ಲಿ ಸಂಪ್ರದಾಯ ಸ್ವಾಮಿ, ನಿಮ್ಮ ಶಾಸ್ತ್ರ ಏನಾರು ಹೇಳ್ಕೊಳ್ಳಿ, ನಮ್ಮಲ್ಲಿ ಹೀಗೇನೇನು ಬಿಡ್ತಾರೆ ಅಂದರೆ ಅದರಲ್ಲಿ ಕೆಲವು ತಪ್ಪುಗಳು ಆಗುತ್ತೆ. ಸಂಪ್ರದಾಯ ಅನ್ನೋ ಹೆಸರಲ್ಲಿ ನಮಗೆ ಬೇಕಾದ್ನೆಲ್ಲ ಸೇರಿಸಬಾರ್ದು. ಅದೊಂದು ಬಹಳ ದೊಡ್ಡ ವಿಷಯ, ಎಚ್ಚರಿಕೆಯಾಗಿರಬೇಕು. ಸಂಪ್ರದಾಯ ನಮ್ಮಲ್ಲಿ ಸಂಪ್ರದಾಯ ಹೀಗಿದೆ ಹಾಗಿದೆ ಅಂತಾರೆ. ಅದೆಲ್ಲ ಶಾಸ್ತ್ರಕ್ಕೆ ಅನುಗುಣವಾಗಿದ್ದರೆ ಒಪ್ಪಬಹುದೇ ಹೊರತು ವಿರುದ್ಧವಾಗಿದ್ದರೆ ಅದನ್ನೆಲ್ಲ ಶಾಸ್ತ್ರಕ್ಕೆ ಸೇರಿಸಬಾರ್ದು. ಆದರೂ ಕೂಡ ಮನುಷ್ಯನಿಗೆ ಕರ್ಮವೇ ಹೆಚ್ಚು ಪ್ರಿಯವಾದದ್ದು. ಜ್ಞಾನ ಎಲ್ಲೋ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಅಂತ ಎಲ್ಲೋ 1000ಕ್ಕೊಬ್ಬ ಮನುಷ್ಯ ಪ್ರಯತ್ನ ಮಾಡಿದರೂ ಮಾಡಬಹುದು. ಅದು ಏನೋ ದ್ವಾಪರ ಯುಗದಲ್ಲಿ ಕೃಷ್ಣ ಬರದ್ದೇ 1000ಕ್ಕೊಂದು ಅಂತ, ಕಲಿಯುಗದಲ್ಲಿ ಏನೋ ಗೊತ್ತಿಲ್ಲ. ಅದನ್ನು ಎಷ್ಟು ಜ್ಞಾನ ಬೇಕು ಅಂತ ಬರೋರು ಎಷ್ಟು ಜನ ಇರ್ತಾರೆ. ಅದು ಸಿದ್ಧಯೇ ಯತತಾಮವಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇದಿ. ಇನ್ನು ಮುಂದಕ್ಕೆ ಹೋಗ್ಬಿಟ್ಟ. ಹಾಗೆ ಪ್ರಯತ್ನ ಮಾಡೋ ಎಷ್ಟೋ 100 ಜನಗಳ ಪೈಕಿ ಯಾವನೋ ಒಬ್ಬ ತಿಳ್ಕೋತಾನೆ ಅಂದರೆ ಅದೇ ಹೋಯ್ತು. ಅದೇನು ಪರ್ಸೆಂಟೇಜ್ ಹೇಳೋಕ್ಕೆ ಬರೋದಿಲ್ಲ. ಆದ್ದರಿಂದಲೇ ಈ ಒಂದಾನೊಂದು ಅಧ್ಯಾತ್ಮ ವಿದ್ಯೆಯನ್ನ ವಿಚಾರ ಮಾಡಬೇಕಾದ್ರೆ, ಹೇ ಅರ್ಜುನ, ನಾನು ಹೇಳಿದ ಸರಿ, ಆದರೂ ಕೂಡ ಶಾಸ್ತ್ರವೇ ಪ್ರಮಾಣ. ತಸ್ಮಾತ್ ಶಾಸ್ತ್ರಂ ಪ್ರಮಾಣ. ಮಾಡಬೇಕಾದ ಕೆಲಸ ಮಾಡಬಾರದ ಕೆಲಸಕ್ಕೂ ಶಾಸ್ತ್ರವೇ ಪ್ರಮಾಣ. ಹಾಗೆ ತಿಳ್ಕೋಬೇಕಾದಂಥ ಅಧ್ಯಾತ್ಮ ತತ್ವಕ್ಕೂ ಶಾಸ್ತ್ರವೇ ಪ್ರಮಾಣ. ಆದ್ದರಿಂದ ಶಾಸ್ತ್ರ ಪ್ರಮಾಣ ಅನ್ನೋದನ್ನು ಕಾಮನ್ನಾಗಿ ಇಟ್ಟುವಂಥ ಸರಿಸಮಾನವಾಗಿ ಕರ್ಮಕಾಂಡಕ್ಕೂ ಶಾಸ್ತ್ರ ಪ್ರಮಾಣ, ಜ್ಞಾನಕಾಂಡಕ್ಕೂ ಶಾಸ್ತ್ರ ಪ್ರಮಾಣ. ಒಂದೇ ಒಂದು ವಿಷಯ ವ್ಯತ್ಯಾಸ ಏನು? ಪ್ರಮಾಣ ಅನ್ನೋದು ಸರಿ ಶಾಸ್ತ್ರ. ಶಂಕರಾಚಾರ್ಯ ಬರೀತಾರೆ, ನ ಕೇವಲಂ ಶ್ರುತ್ಯಾದೇವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಮ್ ಕಿಂತು ಶ್ರುತ್ಯಾದಯಃ ಅನುಭವಾದಯಶ್ಚ ಯಥಾ ಸಂಭವಮಿಹ. ಇದು ಶಂಕರಾಚಾರ್ಯ ಬರೆದಿರೋ ಮಾತು. ಎಂಥ ಮಾತನಾಡು. ನಿಜ, ಒಪ್ಕೋತೇವೆ, ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ವೇದವೇ ಪ್ರಮಾಣ ಅನ್ನೋದು ರೈಟ್, ಒಪ್ಕೊಂಡಿವಿ. ಆದರೆ ಜ್ಞಾನಕಾಂಡದ ವಿಷಯದಲ್ಲಿ ಒಂದು ವೈಶಿಷ್ಟ್ಯ ಇದೆ, ಅದಕ್ಕೊಂದು ಕೋಡ್ ಇದೆ. ಅಂದರೆ ಏನು ಅಂತ, ಶ್ರುತ್ಯಾದಿಗಳು ಪ್ರಮಾಣ ಅನ್ನೋದಿದೆ. ಶ್ರುತ್ಯಾದಿಗಳಲ್ಲಿ ಹೇಳಿರಬಹುದು, ಅದು ಅನುಭವಕ್ಕೆ ಬಂದರೆ ಪ್ರಮಾಣ. ಅಲ್ಲಿ ವೇದಾಂತ ಪ್ರಮಾಣ ಯಾವುದು? ಅನುಭವ. ಅದು ಇದರೊಳಗೆ ಒಂದು ಕೋಡ್ ಇದ್ದಾಗ, ಅನುಭವಾದಯಶ್ಚ ಯಥಾ ಸಂಭವಮಿಹ ಪ್ರಮಾಣ. ಎಲ್ಲ ಕಡೆಯಲ್ಲೂ ಅನುಭವ ಅನ್ನೋ ಶಬ್ದಕ್ಕೆ ನಾವೀಗ ತಿಳಿದ ಅರ್ಥ ಮಾಡಬಾರ್ದು. ಎಷ್ಟೋ ಸಲ ಹೇಳ್ತಾರೆ, ಸ್ವಾಮಿ ನಿಮ್ಗೆ ಅನುಭವ ಇದೆ ಅಂದ್ರೆ, ಓ ಬೇಕಾದ್ರೆ ಮಡ್ರಾಸ್ ಹೋಗೋ ಅನುಭವ ಇದೆ, ಇಂಗ್ಲೆಂಡ್ ಹೋಗೋ ಅನುಭವ, ಅದು ತಗೊಂಡೇನು ಮಾಡೋದು? ಆ ಅನುಭವದಿಂದ ವೇದಾಂತ ತನ್ನ ಆತ್ಮ ಜಗತ್ತಿನ ತತ್ವ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಕೆ ಅನುಭವ ಬೇಕು. ಅದು ಸಾರ್ವತ್ರಿಕ ಅನುಭವ, ಪೂರ್ಣಾನುಭವ. ಅದು ಒಬ್ಬ ಆ ಸಾರ್ವತ್ರಿಕ ಪೂರ್ಣಾನುಭವ ಅನ್ನೋದನ್ನೇ ಸ್ವಾಮಿಗಳು ಪರಮಾರ್ಥ ಚಿಂತಾಮಣಿಯಲ್ಲಿ ಸ್ವಸ್ತಾರ ಬರೆದಿದ್ದಾರೆ. ನಿಧಾನಕ್ಕೆ ಹೋದ್ರೆ ಗೊತ್ತಾಗ ಅಲ್ಲಿ ಅನುಭವ ಅನ್ನೋ ಶಬ್ದಕ್ಕೆ ಅಷ್ಟು ದೊಡ್ಡ ಅರ್ಥ ಮಾಡಿದ್ದಾರೆ. ಇರಲಿ, ಈಗ ಅರ್ಜುನಿಗೆ ಬಂದಂತಹ ಸಂಶಯ ಏನು ಅಂದರೆ, ಶಾಸ್ತ್ರವೇ ಪ್ರಮಾಣ ಅಂತ ಹೇಳಿದ್ದನ್ನ ಅರ್ಜುನ ಸ್ವಲ್ಪ ತಿಳ್ಕೊಂಡು, ನಿಜ ಕೆಲವರು ಶಾಸ್ತ್ರನೇ ಕೈ ಬಿಟ್ಬಿಟ್ಟು ನಡ್ಕೋತಾರಲ್ಲ, ಅವರನ್ನು ಏನು ಮಾಡೋದು? ಅದಕ್ಕೊಂದು ಪ್ರಶ್ನೆ ಹಾಕಿ ಈಗ ಅರ್ಜುನ ವಿವರಣೆ ಕೊಡ್ತಾನೆ, ಕೇಳಿ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಇಲ್ಲಿ 2 ಶಬ್ದಗಳನ್ನು ಚೆನ್ನಾಗಿ ಗಮನಿಸಬೇಕು. ಒಂದು ಶಾಸ್ತ್ರ ಅಂತ ಒಂದು ಶಬ್ದ ಇದೆ,
ಹಾಗೇನೆ ಶ್ರದ್ಧೆ ಅಂತ ಒಂದಿದೆ. ಇವೆರಡನ್ನು ಜೋಡಿಸ್ಬೇಕು. ಶಾಸ್ತ್ರ ಶ್ರದ್ಧೆ ಅಂತ ಎರಡು ಶಬ್ದ ಇದೆ. ಅರ್ಜುನ ಕೇಳೋ ಪ್ರಶ್ನೆ ಏನು ಅಂದರೆ, ಶಾಸ್ತ್ರಕ್ಕನುಗುಣವಾಗಿ ಶಾಸ್ತ್ರ ತಿಳ್ಕೊಂಡು ಅನುಷ್ಠಾನ ಮಾಡೋರ ವಿಷಯ ಆಯಿತು. ಅವರಿಗೆ ಶಾಸ್ತ್ರ ಪ್ರಮಾಣದಿಂದ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಅಂತ ಹೇಳಿದೆಯಲ್ಲಯ್ಯ ಭಗವಂತ, ಒಪ್ಕೊಂಡ್ಬಿಟ್ಟೆ. ಆದರೆ ಆ ಶಾಸ್ತ್ರ ಗೊತ್ತಿಲ್ಲದೆ ಇದ್ದವರು ಏನೋ ಒಂದು ಶ್ರದ್ಧೆ ಅಂದರೆ ನಂಬಿಕೆ ಅಂತ ಅರ್ಥ. ಆ ನಂಬಿಕೆ ಒಳಗೂ ಕೆಲವು ಸಲ ಮೂಢನಂಬಿಕೆನೂ ಇರುತ್ತೆ. ಈಗ ಅರ್ಜುನನ ಪ್ರಶ್ನೆ ಎಷ್ಟು ಗಂಭೀರವಾಗಿದೆ ಅಂದರೆ, ನಂಬಿಕೆ ಇದ್ರೆ ಸಾಕೆ, ಅದಕ್ಕೆ ಶಾಸ್ತ್ರದ ಆಧಾರ ಇದೆಯೋ ಇಲ್ವೋ ಗೊತ್ತಿಲ್ಲ. ಎಷ್ಟೋ ಸಲ ಇವತ್ತಿಗೂ ಜನಗಳಲ್ಲಿ ಇದನ್ನು ನಾವು ಕಾಣಬಹುದು. ಏನು ಸ್ವಾಮಿ ಹೀಗೆ ಮಾಡ್ತೀರಲ್ಲ ಅಂದರೆ, ಕೆಲವು ನಿಷಿದ್ಧ ಪದಾರ್ಥಗಳು ಅಂತಿರುತ್ತೆ, ನೀರುಳ್ಳಿ ತಿನ್ನಬಾರ್ದು ಅಂತಿರುತ್ತೆ. ಮೈಲಾರ ದೇವರಿಗೆ ನೀರುಳ್ಳಿಯಬೇಕು ಅಂತ ಯಾರು ಹೇಳಿದ್ರು? ಈಗ ಅದು ಶ್ರದ್ಧೆ. ಯಾವುದೇ ಒಂದು ನೀವು ಸ್ಮೃತಿ ಗ್ರಂಥ ತೆಗೆದು ನೀರುಳ್ಳಿ ಅನ್ನೋದು ತಿನ್ನತಕ್ಕ ಪದಾರ್ಥ ಹೌದು ಅಂತ ಯಾರೂ ಬರೋದಿಲ್ಲ. ಈಗೇನು ಮಾಡಬೇಕು? ಶಾಸ್ತ್ರ ವಿಧಿಯನ್ನು ಬಿಟ್ಟು ಅವರು ಶ್ರದ್ಧೆಯಿಂದ, ಯಾಕೆ ಅಯ್ಯೋ ನಮ್ಮ ಅಪ್ಪ ಅಜ್ಜನ ಕಾಳಜಿ ಮಾಡಿದೆ, ಆ ದೇವರಿಗೆ ಅದೇ ಬೇಕಂತೆ, ಮೈಲಾರ ದೇವರಿಗೆ ಏನು ಬಿಟ್ರೆ ಏನು ಈ ಮನಸ್ಸು ನಾಯಿಗೂ ಬಾಯಿಗೂ ರುಚಿಯಾದ ಹಾಗಾಯಿತು, ದೇವರಿಗೂ ಏನು ಮಾಡ್ತೀರಿ? ಅರ್ಜುನ ಕೇಳೋ ಪ್ರಶ್ನೆ. ಇದರ ಗುಟ್ಟಿಷ್ಟೇ, ಶಾಸ್ತ್ರ ಮತ್ತು ಶ್ರದ್ಧೆ. ಈ ಶಾಸ್ತ್ರ ಶ್ರದ್ಧೆ ಒಳಗೆ ಶಾಸ್ತ್ರವನ್ನು ಸ್ವಲ್ಪ ದಾಟಿ ಕೈ ಬಿಟ್ಟರು ಶ್ರದ್ಧೆಯಿಂದ ಏನಾದರೂ ಮಾಡಿದರೆ ಅಂಥವರನ್ನು ಯಾವ ಗುಂಪಿ ಸೇರಿಸೋದು? ತೇಷಾಂ ನಿಷ್ಠಾತು ಕಾ ಕೃಷ್ಣ. ಅವರ ಒಂದು ಆನಂದ ಗುರಿ ಏನು, ನಿಷ್ಠೆ ಏನು, ಅವರ ಒಂದು ತತ್ವ ಏನು, ಅದನ್ನೇ ಬರೀತಾರೆ ಇಲ್ಲಿ. ಸ್ವಲ್ಪ ಓದೋಣ. ಏಕೈಚಿತ್ ವಿಶೇಷಿತ ಶಾಸ್ತ್ರವಿಧಿಂ ಶಾಸ್ತ್ರವಿಧಾನಂ ಶ್ರುತಿ ಸ್ಮೃತಿ ಶಾಸ್ತ್ರ ಚೋದನಾಂ ಉತ್ಸೃಜ್ಯ. ಶ್ರುತಿ ಸ್ಮೃತಿ ಮುಂತಾದವುಗಳಲ್ಲಿ ಹೇಳಿದಂಥ ಒಂದು ಕ್ರಮವನ್ನು, ಶಾಸ್ತ್ರದ ನಿಯಮವನ್ನು, ಶಾಸ್ತ್ರ ಅನ್ನೋ ಶಬ್ದಕ್ಕೇನೆ ಶಾಸನಾತ್ ಶಾಸ್ತ್ರಂ ಅಂತ ಕಾನೂನು. ಅದು ಶಾಸ್ತ್ರ ಅಂದ್ರೆ ಏನದು? ಕಾನೂನು. ಅದು ಹೇಗೆ ಹೇಳಿದೆಯೋ ಹಾಗೆ ಮಾಡಬೇಕು, ಅದಕ್ಕೆ ಒಂಚೂರು ವ್ಯತ್ಯಾಸ ಮಾಡಬಾರ್ದು. ಕರ್ಮಕಾಂಡವಂತೂ ಪೂರ್ಣವಾಗಿ ಶಾಸ್ತ್ರವೇ. ಅದು ಯಾವುದು ಏನು ಹೇಳಿದಾನೋ ಹಾಗೆ ಉತ್ಸೃಜ್ಯ. ಬಿಡು ಅಂದರೆ ಬಿಡಬೇಕು, ಸ್ವೀಕಾರ ಮಾಡೋದು ಮಾಡಬೇಕು, ಎಡಕ್ಕಿಡು ಅಂದರೆ ಎಡಕ್ಕಿಡಬೇಕು, ಬಲಕ್ಕಿಡು ಅಂದರೆ ಬಲಕ್ಕಿಡಬೇಕು. ಪ್ರಯೋಗ ಮಾಡೋದು ನೋಡಿ ಗೊತ್ತಾಗುತ್ತೆ. ಅಗ್ನಿಮುಖ ಮಾಡುವಾಗೆಲ್ಲ ಮಾಡ್ತೀವಲ್ಲ, ಪ್ರೋಕ್ಷ್ಯ ಪರಿಶಿಚ್ಯ, ಹೇಳ್ದನೇ ಇರ್ತೇವೆ ಒಂದೊಂದು. ಪ್ರತಿಯೊಂದು ವಾಕ್ಯವೂ ಶಾಸ್ತ್ರವೇ. ಆದ್ದರಿಂದಲೇ ಒಂದು ಗುಡ್ಡು ಹೆಂಗಸರು ತಮಾಷೆ ಹೇಳೋರು, ಏನಪ್ಪ ಇವನ್ ಶಾಸ್ತ್ರ, ಮೂಗು ಮುಟ್ಟಿದ ಕೈಯಲ್ಲಿ ಮುಸುರಿ ಮುಟ್ಟಬಾರ್ದು ಅಂತಾರೆ ಅಂತ. ಕೈ ತೊಳ್ಕೋಬೇಕಂತ. ಯಾಕೆ ಅಂದರೆ ಶಾಸ್ತ್ರ. ಏನು ಹೇಳ್ತೀರಿ ಈಗ? ಇಂಥ ಒಂದಾನೊಂದು ಶಾಸ್ತ್ರ ಇದೆಯಲ್ಲ, ಕಟ್ಪಾಡು ಮಾಡುತ್ತೆ ನಮ್ಮನ್ನು. ನಾವು ಒಪ್ಕೊಂಡು ಕರ್ಮಕಾಂಡಕ್ಕಂತೂ ಚೆನ್ನಾಗಿ ಅದು ಅಪ್ಲೈ ಆಗ್ತಾ ಇದೆ. ಭಗವಂತ, ನನ್ನ ಸಂಶಯ ಏನು ಅಂದರೆ, ಶಾಸ್ತ್ರ ಗೊತ್ತಿಲ್ಲಪ್ಪ, ಎಲ್ಲರೂ ಶಾಸ್ತ್ರ ಓದಿರ್ತಾರೆಯೇ? ಏನೂ ಇಲ್ಲ ಅಂತ ಅರ್ಥ. ಎಷ್ಟೋ ಸಲ ಏಕಾದಶಿ ಮಾಡಬೇಕು ಅಂತಿರುತ್ತೆ. ಏನು ಏಕಾದಶಿ ಮಾಡಿದ್ರ ಅಂದ್ರೆ, ಅಯ್ಯೋ ಇದು ಪಂಚಾಂಗನೇ ನೋಡಲಿಲ್ಲ ಕಣ್ರಿ, ಊಟ ಮಾಡಿಬಿಟ್ಟೆ, ಏನು ಮಾಡ್ಬೇಕೀಗ? ಎಷ್ಟೋ ಸಲ ನಾವು ಶಾಸ್ತ್ರವನ್ನು ಕೈ ಬಿಟ್ಬಿಟ್ಟಿರ್ತೀವಿ. ಅದು ಒಂದು ರೀತಿಯಲ್ಲಿ ತಪ್ಪು ಅಂತ ನಿಜ. ಆದ್ರೆ ಇಲ್ಲಿ ಹೇಳ್ತಾನೆ ಭಗವಂತ, ಅಲ್ಲ ಅರ್ಜುನ, ಶ್ರದ್ಧೆಯಾನ್ವಿತ ಯಜಂತೆ ಅಂತ. ಇದು ತುಂಬ ದೊಡ್ಡ ಮಾತಿದು. ಅವರಿಗೆ ಶಾಸ್ತ್ರ ಗೊತ್ತಿಲ್ಲದೆ ಇರಬಹುದು, ನಂಬಿಕೆ ಶ್ರದ್ಧೆ ಇದ್ಬಿಟ್ರೆ ಎಷ್ಟು ನಿಷ್ಠೆಯಿಂದ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಆ ಶ್ರದ್ಧೆ ಅನ್ನೋದು ಬಹಳ ಮುಖ್ಯವಾದದ್ದು. ವೇದದಲ್ಲಿ ಶ್ರದ್ಧಾ ಸೂಕ್ತ ಅಂತಲೇ ಇದೆ ನೋಡಿ. ಶ್ರದ್ಧೆಯ ಅಗ್ನಿ ಸಮಿಧ್ಯತೆ ಶ್ರದ್ಧೆಯ ವಿಂದತೆ ಹವಿಹಿ ಅಂತ ಪ್ರಾರಂಭವಾಗಿ ಕೊನೆಯಲ್ಲಿ ಹೇಳ್ತಾರೆ, ಶ್ರದ್ಧಾ ವಿಶ್ವಮಿದಂ ಜಗತ್ ಶ್ರದ್ಧಾಂ ಕಾಮಸ್ಯ ಮಾತರಂ ಅನ್ನತ್ತೆ ವೇದ. ಪ್ರತಿಯೊಬ್ಬ ಮಾನವನು ಶ್ರದ್ಧೆಯಿಂದಲೇ ಕೆಲಸ ಮಾಡಿ. ಶ್ರದ್ಧೆ ಅಂದರೆ ನಂಬಿಕೆ ಅಂತ ಅರ್ಥ. ನಂಬಿಕೆ ಇಲ್ಲದೆ ಇದ್ರೆ ಒಂದು ಲೌಕಿಕ ವ್ಯವಹಾರನೂ ಮಾಡೋಕ್ಕಾಗಲ್ಲ. ನಾವು ಇಲ್ಲಿಂದ ಅಲ್ಲಿಗೆ ಎದ್ದು ಹೋಗಬೇಕು ಅಂತ ಇಟ್ಕೊಳ್ಳಿ, ಶ್ರದ್ಧೆ ಇರಬೇಕು ನಮಗೆ. ಅಂದರೆ ಅದನ್ನು ನಾವು ಜ್ಞಾಪಿಸ್ಕೊಳ್ಳಲ್ಲ ಅನ್ನೋದು ನಿಜ. ಆದರೆ ಶ್ರದ್ಧೆ ಇದೆ ನಮಗೆ. ಏನು ಶ್ರದ್ಧೆ ಇದೆ? ನಾನು ಇಲ್ಲಿಂದ ಎದ್ದರೆ ಅಲ್ಲಿ ಹೋಗೋವರೆಗೂ ಭೂಮಿ ಅಲ್ಲಾಡಲ್ಲ ಅಂತ ನಂಬಿಕೆ ಇದೆ. ಇಲ್ಲರೂ ಎದ್ದು ಹೋಗೋದೇ ಇಲ್ಲ. ನಾನು ಇಲ್ಲೇ ಕೂತಿದ್ಕೊಂಡು ಹೇಳ್ರಿ ಎದ್ದೋಗಿ ಅಂತೀರಿ, ಅಲ್ಲಿ ಭೂಕಂಪ ಆದರೆ ನೀವು ಜವಾಬ್ದಾರರು ಅಂದರೆ ಮಹಾರಾಯ ನೀವು ಹೋಗಲೇಬೇಡ. ಏನು ಮಾಡಬೇಕೀಗ? ಅಲ್ಲ ಎಷ್ಟು ಪ್ರಾಕ್ಟಿಕಲ್ ಅಂತ ನೋಡಿ.
ಅದಕ್ಕೆ ಅರ್ಜುನ ಕೇಳಿದ, ಇನ್ನು ಶಾಸ್ತ್ರ ನಂಬಬೇಕು ಶ್ರದ್ಧೆ ನಂಬಬೇಕು? ಎಷ್ಟೋ ಜನರಿಗೆ ಶಾಸ್ತ್ರ ಗೊತ್ತಿರಲ್ಲಪ್ಪ, ಶ್ರದ್ಧೆಯಿಂದ ಮಾಡಿ. ನಿಜ, ಇವತ್ತಿಗೂ ಹಾಗೆ. ಬೇಕಾದದನ್ನ ಮೂಢನಂಬಿಕೆಯನ್ನೇ ನೀವು ಮೂಢುವ ಮತ್ತೊಂದು ನಂಬಿಕೆ ಹೋದಲ್ಲ, ಅದು ಅವನ ಮಟ್ಟಿಗೆ ಅದು ಒಳ್ಳೆಯದೇ ಆಗತ್ತೆ. ಅದು ಗುಟ್ಟು ಎಂಥದ್ದು ಅಂತೇಳಿ ನೀವು ಏನಾದ್ರು ತಿಳ್ಕೊಳ್ಳಿ. ಇದನ್ನೊಂದು ರಾಜ ಒಡೆಯರ ಕಥೆ ಅಂತ ಹಳೇದು ಹುಡುಗರು ಹೋದಾಗುತ್ತೆ. ಒಬ್ಬ ಅರ್ಚಕನಿಗೆ ಯಾರೋ ಲಂಚ ಕೊಟ್ಬಿಟ್ಟು ಆ ಮಹಾರಾಜನ ಕಂಡ್ರೆ ಆಗ್ತಿರ್ತಿಲ್ವಂತೆ, ಅದಕ್ಕೆ ಸ್ವಲ್ಪ ವಿಷ ಹಾಕಿ ಅವ್ರನ್ನ ತೀರ್ಥ ಕೊಟ್ಬಿಡೋದು. ಬಂದರು ಒಡೆಯರು, ಮಂಗಳಾರತಿ ಎಲ್ಲ ಆಯಿತು. ತೀರ್ಥ ಕೊಡುವ ಕೈ ನಡುಗಕ್ಕೆ ಶುರು ಆಗ್ಬಿಡ್ತಂತೆ. ಬಹಳ ಹಳೆಯ ಕಥೆ, ನಾವು ಹುಡುಗರಾಗಿದ್ದ ಓದಿದ್ದು ರಾಜ ಒಡೆಯರ ಕಥೆ. ಅವ್ರು ಕೇಳಿದ್ರಂತೆ, ಏನಪ್ಪ ಯಾಕೆ ಕೈ ನಡ್ಗತ್ತೆ ಅಂದ್ರು. ಹೆದರ್ಕೊಂಡ್ಬಿಟ್ಟ ಪಾಪ. ಯಾರು? ಅರ್ಚಕ. ಏನಿಲ್ಲ ಸ್ವಾಮಿ, ಹೀಗಾಯ್ತು, ಯಾರೋ ಹೇಳಿದ್ರು ಅಂತ ಮಾಡಕ್ಕೆ ಹೋದೆ. ಪರವಾಗಿಲ್ಲ, ಶ್ರದ್ಧೆ ನೋಡಿ ಹೇಗೆ. ಇದನ್ನು ತೀರ್ಥ ಅಂತ ತಂದಿದೆಯೋ ವಿಷ ಅಂತ ತಂದಿದೆಯೋ? ಹಿಂದಿನ ಕಾಲದ ರಾಜರುಗಳಲ್ಲಿ ಸ್ವಾಮಿ ತೀರ್ಥ ಅಂತ, ಶ್ರದ್ಧೆ ಇದೆ ಕೊಡು, ಏನಾಗಲಿ ನೋಡಿ. ಈಗ ಯಾವ್ದು ಗೆತ್ತಪ್ಪ? ಏ ಶಾಸ್ತ್ರ ವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧೆಯಾನ್ವಿತಾಃ. ನೋಡಿ, ಈ ಒಂದು ಕಥೆಗೆ ಆಧಾರ ಭಗವದ್ಗೀತೆ ಒಳಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಅರ್ಜುನ ಕೇಳ್ತಾನೆ, ಈ ರೀತಿ ಶಾಸ್ತ್ರ ಒಂದು ವೇಳೆ ಮೀರಿದ್ರು ಶ್ರದ್ಧೆಯಿಂದ ಮಾಡಿಬಿಟ್ರೆ ಅಂಥವರ ನಿಷ್ಠಾ ಅಂದ್ರೆ ಅವರ ಒಂದು ಗುರಿ ಎಲ್ಲಿರುತ್ತದೆ, ಅವರಿಗೆ ಯಾವ ರೀತಿಯಲ್ಲಿ ಫಲ ಆಗುತ್ತೆ. ಹಾಗಾದ್ರೆ ಅವ್ರು ಮಾಡ್ತಕ್ಕಂಥ ಕರ್ಮಗಳು ಸತ್ವಗಳಿಂದೋ ರಜಸ್ಸೋ ತಮಸ್ಸು, ಸತ್ವಮಾಹೋ ರಜಸ್ತಮಃ ಅಂತವರೆ. ಇಂಥ ಪ್ರಶ್ನೆ ಅರ್ಜುನನೇ ಕೇಳಬೇಕು, ನಮಗೆ ತಿಳಿಯಲ್ಲ. ಭಗವಂತನೇ ಉತ್ತರ ಹೇಳಬೇಕು ಅಷ್ಟು. 17ನೇ ಅಧ್ಯಾಯ ಎಂಥ ಶ್ರೇಷ್ಠವಾದ್ದು ಅಂದರೆ ಪ್ರಾಕ್ಟಿಕಲ್. ಪ್ರತಿಯೊಬ್ಬನಿಗೂ ಈ ಪ್ರಶ್ನೆ ಇದ್ದೇ ಇದೆ. ಶಾಸ್ತ್ರ ನಂಬಿಕೆ ಬೇಕೇ ಬೇಕು. ನಂಬಿಕೆ ಇಲ್ಲದೆ ಇದ್ದರೆ ಶಾಸ್ತ್ರವನ್ನು ಯಾರೂ ನಂಬಲ್ಲ. ಎಷ್ಟೋ ಜನ ನಮ್ಮ ನಂಬಿಕೆ ಇಲ್ಲ ಅಂತಾರೆ, ಬಿಡು ಮಹಾರಾಯ, ಏನು ಮಾಡೋಕ್ಕಾಗುತ್ತೆ. ಆದ್ದರಿಂದ ಶಾಸ್ತ್ರಕ್ಕೂ ಆ ಶ್ರದ್ಧೆಗೂ ಅದ್ಭುತವಾದ ಪರಸ್ಪರ ಸಂಬಂಧ ಇದೆ. ಹೀಗೆ ಕೇಳಿದಾಗ ಸಂಯುಕ್ತ ಶ್ರುತಿಲಕ್ಷಣಂ ಸ್ಮೃತಿಲಕ್ಷಣಂ ವಾ ಕಿಂಚಿತ್ ಶಾಸ್ತ್ರವಿಧಿಂ ಅಪಶ್ಯಂತಹ ಅಂತ ಸ್ವಲ್ಪ ವಿವರಣೆ ಕೊಡ್ತಾರೆ. ಅದರ ತಾತ್ಪರ್ಯ ಹೇಳ್ಬಿಡಿ. ಏನಂತ? ಆ ಶ್ರದ್ಧೆಯಿಂದ ಮಾಡ್ತಕ್ಕವರಿಗೆ ವೇದಾಂತಲಾಗಲಿ ಸ್ಮೃತಿ ಅಂತಲಾಗಲಿ ಯಾವುದೇ ಒಂದು ಶಾಸ್ತ್ರ ವಿಧಿಯೂ ಕೂಡ ಅವರಿಗೆ ಗೊತ್ತಿರೋಲ್ಲ ಅಂತ. ಇದನ್ನು ಕನ್ನಡದಲ್ಲಿ ಮೂಢಭಕ್ತಿ ಅಂತ ಕರೀತಾರೆ. ಮೂಢಭಕ್ತಿ ಅಂತ ಕರೆದ್ರು ಭಕ್ತಿಯೇ ತಾನೇ. ಅಲ್ಲಿ ಮೂಢ ಅಂತ ನೀವು ಸೇರಿಸಿದ್ದೀರಿ, ಅವನ ನಂಬಿಕೆಯಲ್ಲಿದೆಯಲ್ಲ, ಏನು ಮಾಡೋದು? ಹೀಗಾಗಿ ಕಸ್ಮಾತ್ ಯಜಂತೆ ಶ್ರದ್ಧೆಯಾನ್ವಿತತ್ವ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಇತಿ ನ ಪರಿಗೃಹ್ಯಂತೆ ಯೇ ಪುನಃ ಕಿಂಚಿತ್ ಶಾಸ್ತ್ರವಿಧಿಂ ಉಪಲಭಮಾನ ಏವ ತಮ್ ಉತ್ಸೃಜ್ಯ ಅಯಥಾವಿಧಿ ದೇವಾದೀನ್ ಪೂಜಯಂತಿ. ಮತ್ತು ವಿವರಣೆ ಕೊಟ್ಟರು. ಯಜಂತೆ ಶ್ರದ್ಧೆಯಾನ್ವಿತ ಅನ್ನೋ ವಾಕ್ಯದಲ್ಲಿ ಹಿಂದ್ಗಡೆ ಇರೋ ವಾಕ್ಯಕ್ಕೂ ಸಮನ್ವಯ ಮಾಡಬೇಕು. ಶಾಸ್ತ್ರವಿಧಿ ಉತ್ಸೃಜ್ಯ ಅಂತ, ಶಾಸ್ತ್ರವನ್ನು ಕೈ ಬಿಟ್ಟು ಅಂತಿದೆ. ಶಾಸ್ತ್ರ ಕೈ ಬಿಟ್ಟ ಮೇಲೆ ಇನ್ನು ಕರ್ಮ ಮಾಡೋದು ಹೇಗೆ ಮಾಡ್ತಾರೆ? ಶ್ರದ್ಧೆ ಇದೆಯಲ್ಲ. ಈಗ ವಿರೋಧ ಬಂದಿರೋದು ಶಾಸ್ತ್ರಕ್ಕೂ ಶ್ರದ್ಧೆಗೂ ಬಂದಿದೆ. ಅದನ್ನು ಹೇಳ್ತಾರೆ. ಶಾಸ್ತ್ರವಿಧಿಯನ್ನ ಉಪಲಭಮಾನಾಹ ಅಂತ ಅವರಿಗೆ ಗೊತ್ತಿದ್ರೂ ಕೂಡ ತಮ್ಮ ಉತ್ಸೃಜ್ಯ ಅಂತ ಯಾರು ಬಂದು ಏನ್ರಿ ಹೀಗೆಲ್ಲ ಮಾಡ್ತೀರಿ, ಶಾಸ್ತ್ರದಲ್ಲಿ ಹೇಳಿದೆ ಅಂದರೆ ಹೇಳಿದ್ರೆ ಹೇಳಿಕೊಳ್ಳಿ, ನಮ್ಮ ನಂಬಿಕೆ ಹೀಗೆ ಅಂದ್ಬಿಟ್ರೆ ಏನು ಮಾಡೋದು? ಶ್ರದ್ಧೆಯಿಂದಲೇ ಮಾಡಿದರೆ. ಅರ್ಜುನ ಕೇಳೋ ಪ್ರಶ್ನೆ, ದೇವಾದೀನ್ ಪೂಜೆಯಂತಿ ತೇ ಇಹ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಇತಿ ನ ಪರಿಗೃಹ್ಯಂತೆ ಕಸ್ಮಾತ್ ಶ್ರದ್ಧಯ ಅನ್ವಿತತ್ವ ವಿಶೇಷಣಾತ್ ದೇವಾದಿ ಪೂಜಾ ವಿಧಿ ಪರಂ ಕಿಂಚಿತ್ ಶಾಸ್ತ್ರಂ ಪಶ್ಯಂತ ಏವ ತದುತ್ಸೃಜ್ಯ ಅಶ್ರದ್ಧಾನತೆಯ ತದ್ವಿಹೀನಾಯಾಂ ದೇವಾದಿ ಪೂಜಾಯಾಂ ಶ್ರದ್ಧೆಯ ಅನ್ವಿತಾಃ ಪ್ರವರ್ತಂತೆ ಇತಿ ನ ಶಕ್ಯಂ ಕಲ್ಪಯಿತುಂ ಯಸ್ಮಾತ್ ತಸ್ಮಾತ್ ಪೂರ್ವೋಕ್ತ ಏವ ಯೇ ಶಾಸ್ತ್ರವಿಧಿಮುತ್ಸೃಜ್ಯೇಯಂತೆ ಶ್ರದ್ಧೆಯಾನ್ವಿತಾಃ ಇತ್ಯತ್ರ ಗೃಹ್ಯಂತೆ. ಇಲ್ಲಿ ಒಂದು ಸಣ್ಣ ವಿಚಾರವನ್ನು ವಿವರಣೆ ಮಾಡ್ತಾರಷ್ಟೇ ಭಗವತ್ಪಾದರು. ಶಾಸ್ತ್ರವನ್ನು ಬಿಟ್ಟು ಶ್ರದ್ಧೆಯಿಂದ ಮಾಡ್ತಾರಲ್ಲ ಅನ್ನೋ ಮಾತಿಗೆ ಶಾಸ್ತ್ರವನ್ನು ಪೂರ್ತಿಯಾಗಿ ತಿರಸ್ಕಾರ ಮಾಡಿದ್ದಾರೆ ಅನ್ನೋ ಅರ್ಥ ಬೇಡ ಅಂದರು. ಅದೇ ಬರುತ್ತೆ, ದೇವಾದಿ ಪೂಜಾ ವಿಧಿ ಪರಂ ಶಾಸ್ತ್ರಂ ಪಶ್ಯಂತ ಏವ ತದುತ್ಸೃಜ್ಯ ಅಂತ. ದೇವರ ಪೂಜೆ ಮಾಡಬೇಕು ಅನ್ನೋದು ಶಾಸ್ತ್ರದಲ್ಲಿ ಹೇಳಿದೆ ನಿಜ.
ಹಾಗಾದ್ರೆ ಅದನ್ನೆಲ್ಲ ತಿರಸ್ಕಾರ ಮಾಡಿಬಿಟ್ಟು ತಮ್ಮ ಮನಸ್ಸಿಗೆ ಬಂದಂತೆ ಮಾಡ್ತಾರೆ ಎನ್ನುವ ಅರ್ಥವನ್ನು ಮಾಡಬಾರದು. ಮತ್ತೇನು ಇತಿ ನಶಕ್ಯಂ ಕಲ್ಪಯಿತಂ, ಹಾಗೆ ಕಲ್ಪನೆ ಮಾಡೋ ಹಾಗಿಲ್ಲ. ಅಂದರೆ ಒಟ್ಟರ್ಥ ತಿಳ್ಕೊಳ್ಳಿ. ಶ್ರದ್ಧೆ, ಶಾಸ್ತ್ರ ಎರಡಿದೆ. ಅರ್ಜುನ ಕೇಳೋ ಪ್ರಶ್ನೆಯ ಮೂಲ ಏನು ಅನ್ನೋದನ್ನು ವಿವರಣೆ ಕೊಡ್ತಾರೆ. ಬರೀ ಶ್ರದ್ಧೆಯನ್ನೇ ಇಟ್ಕೊಂಡು ಶಾಸ್ತ್ರವನ್ನ ಕೈ ಬಿಡ್ತಾರಲ್ಲ ಅನ್ನೋ ಅರ್ಥ ಮಾಡಬೇಕು. ಇನ್ನೊಂದು ಅರ್ಥದಲ್ಲಿ ಶಾಸ್ತ್ರ ಗೊತ್ತಿದ್ರು ಶಾಸ್ತ್ರಕ್ಕಿಂತ ಶ್ರದ್ಧೆ ದೊಡ್ಡದು ಅಂತ ಮಾಡ್ತಾರಲ್ಲ ಹಾಗೋ ಅಂತ. ಆ ಎರಡನೇ ಅರ್ಥ ಕರೆಕ್ಟ್. ಅದು ಶಾಸ್ತ್ರವನ್ನು ಅವ್ರು ತಿರಸ್ಕಾರ ಮಾಡಬೇಕು ಅಂತಲ್ಲ, ಮಾಡ್ತಾರೆ, ಶಾಸ್ತ್ರ ಅನುಸರಿಸ್ತಾರೆ. ಆದರೂ ಶಾಸ್ತ್ರಕ್ಕಿಂತ ಗೌರವ ಯಾವುದಕ್ಕೆ ಕೊಡ್ತಾರೆ? ಶ್ರದ್ಧೆ ಕೊಡ್ತಾರೆ. ಅಕಸ್ಮಾತ್ ಶಾಸ್ತ್ರದಲ್ಲಿ ಹೇಳಿರಲಿಲ್ಲ ಅಂತ ಇಟ್ಕೊಳ್ಳಿ, ಇದನ್ನು ಹೇಳಿಲ್ವಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮಲ್ಲಿ ನಂಬಿಕೆ ಇದೆ, ಒಂದು ಸಂಪ್ರದಾಯ ಇದೆ, ಮಾಡ್ತೀವಿ. ಇದನ್ನೇ ಶಾಸ್ತ್ರ ಸಂಪ್ರದಾಯ ಅಂತ ನಮ್ಮಲ್ಲಿ ಬಳಸ್ತೀನಿ. ಶಾಸ್ತ್ರದಲ್ಲಿ ಹೀಗೆ ಹೇಳಿಲ್ವಲ್ಲ, ಸಂಪ್ರದಾಯ ಇದೆ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಉಪನಯನ ಎಲ್ರಿಗೂ ಚೆನ್ನಾಗಿ ಗೊತ್ತಿರೋ ಸಂಸ್ಕಾರ. ಉಪನಯನದಲ್ಲಿ ಎಲ್ಲಿಯೂ ಯಜ್ಞೋಪವೀತ ಧಾರಣೆನೇ ಹೇಳಿಲ್ಲ. ಏನ್ ಮಾಡ್ತೀರಿ? ಯಾವ ಧರ್ಮಶಾಸ್ತ್ರ ಸೂತ್ರಕಾರರು ಉಪವೀತ ಇಲ್ಲ. ಉಪನಯನ ಅಂದ್ರೆ ಉಪ ಅಂದ್ರೆ ಹತ್ತಿರಕ್ಕೆ, ನಯನ ಕರೆತರುವುದು. ಯಾರನ್ನ? ಶಿಷ್ಯನನ್ನ. ಗುರುವಿನ ಬಳಿಗೆ ಶಿಷ್ಯರನ್ನ ಕರೆತರತಕ್ಕಂಥ ಒಂದು ಸಂಸ್ಕಾರಕ್ಕೆ ಉಪನಯನ ಅಂತ ಹೆಸರು. ಅಷ್ಟೇ. ಆಮೇಲೆ ಮುಂದಕ್ಕೆ ಅಂತ ಆ ಆಚಾರ್ಯ ಇವನಿಗೆ ಗಾಯತ್ರಿ ಉಪದೇಶ ಮಾಡ್ತಾರೆ. ಇಷ್ಟೇ ಇರೋದು. ಮತ್ತಿದು ಎಲ್ಲೂ ಇಲ್ಲ. ಜನವಾರ ಮಂತ್ರ ಹೇಳ್ತಾರೆ ನೋಡಿ, ಯಜ್ಞೋಪವೀತಂ ಪರಮಂ ಪವೀತ. ಯಾರೋ ನಮ್ಮಂಥವ್ರು ಯಾರೋ ಪಂಡಿತರು ಮಾಡಿರೋ ಒಂದು ವಾಕ್ಯ ಅದು. ಇಲ್ಲಿ ಯಾವ ವೇದದಲ್ಲೂ ಇಲ್ಲ, ಯಾವ ವೇದದಲ್ಲೂ ಇಲ್ಲ. ಆದರೂ ಆ ಸಂಪ್ರದಾಯಕ್ಕೊಂದು ಹಿನ್ನೆಲೆ ಬೇಕು ಅನ್ನೋಕ್ಕೋಸ್ಕರ ಎಂಥ ಉಪಾಯ ಮಾಡಿದ್ದಾರೆ ಜ್ಞಾನಿಗಳು. ಅಜಿನಂ ವಾಸೋ ವಾ ದಕ್ಷಿಣತ ಉಪವೀಯ ದಕ್ಷಿಣಂ ಬಾಹುಮುದ್ಧರತೇವ ಧತ್ತೆ ಅಂತ ವೇದದಲ್ಲಿದೆ. ಅದು ಕರೆಕ್ಟ್. ವೇದಾಧ್ಯಯನ ಮಾಡಿದವನು, ವೇದದಲ್ಲಿ ಗೌರವ ಪ್ರತಿಯೊಬ್ಬನೂ ಹೋಗ್ಬೇಕು. ಅವನೇ ಬರೀತಾನೆ ಅಜಿನಂ ವಾಸೋ ಅಂತ. ಅಜಿನ ಅಂದ್ರೆ ಕೃಷ್ಣಾಜಿನ ಆಗಬಹುದು, ವಾಸ ಅಂದ್ರೆ ವಸ್ತ್ರ. ಇದನ್ನ ಉಪವೀಯ, ಈಗ ನಾ ಹೊದ್ದಿದ್ದೀನಿ ನೋಡಿ, ಇದು ಯಜ್ಞ. ಹೀಗೆ ಕೊಂಕಳ ಕೆಳಗೆ ಹೀಗೆ ಬಲಗಡೆಯಿಂದ ಬಂದು ಉತ್ತರವನ್ನು ಹೊದ್ದುಕೊಂಡ್ರೆ ಇದನ್ನು ಉಪವೀತ ಅಂತಾರೆ. ಹೀಗೆ ಪೂರ್ತಿ ಮುಚ್ಕೋತೀವಿ ನೋಡಿ, ಅದು ನಿವೀತ ಅಂತ ಹೆಸರು. ಈ ಕಡೆ ಇಟ್ಕೊಂಡ್ರೆ ಪ್ರಾಚೀನಾವೀತ. ಉಪವೀತ, ನಿವೀತ, ಪ್ರಾಚೀನಾವೀತ. ಈ ಶರ ಮಾತ್ರ ವೇದದಲ್ಲಿದೆ. ನಿವೀತಂ ಮನುಷ್ಯಾಣಾಂ ಪ್ರಾಚೀನಾವೀತಂ ಪಿತೃಣಾಂ ಉಪವೀತಂ ದೇವಾನಾಂ ಅಂತಲೇ ವೇದ. ನಿವೀತ ಅಂತ ಹೀಗೆ ಹಾಕೊಂಡು ಮಾಲೆ ಹಾಕೊಂಡಾಗ ಜನವಾರ ಹಾಕೊಂಡ್ರೆ ಮನುಷ್ಯರಿಗೆ ಮಾಡಬೇಕಾದ ಉಪಚಾರಕ್ಕೆ ಯೋಗ್ಯ ಅಂತ. ಪ್ರಾಚೀನಾವೀತ ಅಂದ್ರೆ ಎಡಕ್ಕೆ ಹಾಕೊಂಡ್ರೆ ಪಿತೃಗಳಿಗೆ, ಪ್ರಾಚೀನಾವೀತಂ ಪಿತೃಣಾಂ ಅಂದ್ರು. ಹೀಗೆ ಬಲಕ್ಕೆ ಹಾಕೊಂಡು ಉಪವೀತಂ ದೇವಾನಾಂ ಅಂತ. ದೇವತೆಗಳು, ಪಿತೃಗಳು, ಮನುಷ್ಯರು, 3 ಜನಿಗೂ 3 ತರಹದ ಒಂದಾನೊಂದು ಕ್ರಮ ಅಂತ ನೋಡಿದ್ರ. ಇದೆಲ್ಲವೂ ಏನೋ ಶಾಸ್ತ್ರ ಅಂತ. ಈ ಶಾಸ್ತ್ರವನ್ನ ಉಲ್ಲಂಘನೆ ಮಾಡಬೇಕು ಅಂತಿಲ್ಲ, ಶಾಸ್ತ್ರಕ್ಕೂ ಅನುಗುಣವಾಗಿ ನಡ್ಕೋಬಹುದು. ಆದರೂ ಕೆಲವರೇನು ಮಾಡ್ತಾರೆ, ಶ್ರದ್ಧೆಯಾನ್ವಿತ ಅಂತ. ಶಾಸ್ತ್ರಕ್ಕಿಂತ ಒಂಚೂರು ಜಾಸ್ತಿ ಶ್ರದ್ಧೆ ಇರುತ್ತೆ. ನಮ್ಮ ದೇವರಿಂಥ ನೈವೇದ್ಯ ಹೀಗಾಗಬೇಕು, ನಾನು ಹೇಳಿದ್ದೆ ಮೈಲಾರ ದೇವರಿಗೆ ನೀರುಳ್ಳಿ ನೈವೇದ್ಯ ಆಗಬೇಕು ಅಂತ ಸಂಪ್ರದಾಯ ಇದೆ ಅಂತ. ಹೀಗಿರುತ್ತಲ್ಲ, ಇಂಥದ್ರಲ್ಲಿ ಆ ಶ್ರದ್ಧೆಯಿಂದ ಮಾಡತಕ್ಕಂಥ ಯಾವ ಭಕ್ತರು ಸ್ವಲ್ಪ ಶಾಸ್ತ್ರವನ್ನು ಉಲ್ಲಂಘನೆ ಮಾಡಿದ್ರೂ ಅವರಿಗೇನು ಗತಿ, ಅವ್ರಿಗೆ ಫಲ ಹೇಗಾಗುತ್ತದೆ ಎಂಬುದನ್ನ ತೇಷಾಂ ನಿಷ್ಠಾತು ಕಾ ಕೃಷ್ಣ. ಹಾಗಾರದ್ಧೆಯಿಂದ ಮಾಡಿದವರಿಗೇನು ಫಲ ಇಲ್ವೋ, ಭಗವಂತನನ್ನ ಅವರು ಒಲಿಸ್ಕೊಳಕ್ಕಾಗೋದಿಲ್ವೋ, ಅವರ ನಿಷ್ಠಾ ಅಂದ್ರೆ ಅವರ ಒಂದಾನೊಂದು ಗುರಿ. ನಿಷ್ಠಾತು ಕಾ ಕೃಷ್ಣ ಅಂದ್ರು. ಏನಯ್ಯ ನಿಷ್ಠಾ ಅಂತ ಕೇಳ್ತೀಯಲ್ಲ, ಏನಾಗಂದ್ರು? ಹಾಗಲ್ಲ, ಸತ್ವಮಾಹೋರಜಸ್ತಮಃ ಅಂತ. ಅವರದ್ದು ಸತ್ವನಿಷ್ಠೆಯೋ ರಾಜಸನಿಷ್ಠೆಯೋ ತಾಮಸನಿಷ್ಠೆಯೋ ಅಂತ. ಏನ್ರಿ ಅರ್ಜುನ ಕೇಳೋ ಪ್ರಶ್ನೆ ಯಾರು ಕೇಳಿದ್ದಾರೆ ಇವತ್ತಿನ ದಿವಸ? ಎಷ್ಟು ವಿಶಿಷ್ಟವಾಗಿ ಬರೆದಿದ್ದಾರೆ ನೋಡಿ. ಅಂದ್ರೆ ಶ್ರದ್ಧೆಯಿಂದ ಮಾಡತಕ್ಕಂತಹ ಕೆಲಸದಲ್ಲಿ ಒಂದು ವೇಳೆ ಶಾಸ್ತ್ರವಿಧಿಯನ್ನ ಮೀರಿ ಮಾಡಿದ್ದರೂ ಅವರ ನಿತರಾಮ್ ಸ್ಥಿತಿ, ನಿಷ್ಠೆ ಅಂದ್ರೆ ನಂಬಿಕೆ ಅಂತ, ಪೂರ್ಣವಾದ ನಂಬಿಕೆ. ನನಗೆ ಈ ನಂಬಿಕೆ ಪೂರ್ಣವಾದ, ಈ ಕರ್ಮದಲ್ಲಿ ಪೂರ್ಣವಾದ ನಂಬಿಕೆ ಇದೆ ಅಂತ ನಂಬಿರ್ತಾರಲ್ಲ,
ಅವರ ನಂಬಿಕೆ ಸತ್ವಗುಣದ್ದೋ ರಜೋಗುಣದ್ದೋ ತಮೋಗುಣದ್ದೋ ಅಂತ ಕೇಳ್ಬಿಟ್ಟು ಈ ಅರ್ಜುನ ಕೇಳ್ತಾ ಇರೋ ಪ್ರಶ್ನೆಯಲ್ಲಿ ಉತ್ತರ ಬಹಳ ಮಟ್ಟಿಗೆ ಅಡ್ಕೊಂಡ್ಬಿಟ್ಟಿದೆ. ಆದರೂ ಆ ಭಗವಂತ ಏನು ಹೇಳ್ತಾನೆ ಉತ್ತರ ಅನ್ನೋದನ್ನು ಕೇಳೋಣ, ಆಯ್ತಾ? ತೇಷಾಂ ನಿಷ್ಠಾತು ಕಾ ಕೃಷ್ಣ ಸತ್ವಂ ಆಹೋ ರಜಸ್ತಮಃ ಕಿಂ ಸತ್ವಂ ನಿಷ್ಠಾ ಅವಸ್ಥಾನಂ ಆಹೋ ಸ್ವಿದ್ರಜ ಅಥವಾ ತಮಃ. ಅವರ ನಿಷ್ಠೆ ಅಂದ್ರೆ ನಂಬಿಕೆ, ಸತ್ವ ಗುಣಕ್ಕೆ ಸೇರಿದೆಯೋ, ರಜೋಗುಣಕ್ಕೆ ಸೇರಿದೆಯೋ, ತಮ ಗುಣಕ್ಕೆ ಸೇರಿದೆಯೋ. ಈ ಗುಣತ್ರಯಗಳ ವಿಚಾರ ಯಾಕೆ ಬಂತು ಅಂದ್ರೆ ಹಿಂದೆ ಅದು ಓದಿದ್ವಲ್ಲ ನಾವು. ರಾಜಸರಾದವರು ಸಾತ್ವಿಕರಾದವರು ಅಂತ ಎಲ್ಲ ವಿಂಗಡಿಸಿ ಹೇಳಿದ್ರು. ಅದಕ್ಕೋಸ್ಕರ ಇದು ಹೇಗೆ ಅಂತ ಕೇಳ್ತಾ ಇದ್ದಾನೆ. ತದುಕ್ತಂ ಭವತೇ ಅಂದ ನೋಡಿ. ಇಷ್ಟರವರೆಗೆ ವಿವರಣೆ ಮಾಡಿದ್ದೆಲ್ಲ ಸೇರಿಸಿ ಒಟ್ಟು ತಾತ್ಪರ್ಯ ಹೇಳ್ತೀನಿ ಕೇಳಿ ಅಂತಾರೆ. ಏನು? ಯಾ ತೇಷಾಂ ದೇವಾದಿ ವಿಷಯ ಪೂಜಾ ಸಾ ಕಿಂ ಸಾತ್ವಿಕೆ ಆಹೋಸ್ವಿದ್ರಾಜಸಿ ಉತ ತಾಮಸಿ. ಇಷ್ಟೇ ಅರ್ಥ ಅಂತ ಶಂಕರಾಚಾರ್ಯ ಒಂದು ವಾಕ್ಯದಲ್ಲಿ ಈ ಶ್ಲೋಕದ ಅರ್ಥವನ್ನೆಲ್ಲ ಅಡಕ ಮಾಡಿದ್ದಾರೆ. ನೋಡಪ್ಪ, ಇದುವರೆಗೆ ಕೇಳಿದಂಥ ಪ್ರಶ್ನೆಯ ಅರ್ಥವೇನು ಅಂದರೆ ಯಾ ತೇಷಾಂ ದೇವಾದಿ ವಿಷಯ ಪೂಜಾ ಅಂತ. ಯಾವ ಕರ್ತೃ ಇದಾನೆಯೋ, ಮಾಡ್ತಕ್ಕವನು, ಕರ್ಮಾನುಷ್ಠಾನ ಮಾಡುವವನು, ಅವನು ಸಾತ್ವಿಕ ರಾಜಸ ತಾಮಸ ಅಂತಕ್ಕಂಥ ಸ್ವಭಾವಗುಳ್ಳವನಾಗಿರ್ತಾನೆ. ಅದು ಸತ್ವಗುಣದವರು ಇರ್ತಾರೆ, ರಜೋಗುಣದವರು ಇರ್ತಾರೆ, ತಮೋ ಗುಣದವರು ಇರ್ತಾರೆ. ಆ ಮೂರು ಗುಣ ಉಳ್ಳವರು ಕೂಡ ಭಗವಂತನ ಆರಾಧನೆ ಮಾಡ್ತಾರೆ. ಆ ವಿವರಣೆ ಬರುತ್ತೆ. ಸಾತ್ವಿಕರು ದೇವತೆಗಳನ್ನು ಮಾಡ್ತಾರೆ ಅಂತ ಇದೆಲ್ಲ ವಿವರಣೆ ಕೊಡ್ತಾರೆ, ಅಲ್ಲಿ ಕೇಳಿರಂತೆ. ಅಂದ್ರೆ ನಾವು ಮಾಡ್ತಕ್ಕಂಥ ಪೂಜಾದಿಗಳಲ್ಲಿ ಮೂರು ಭಾಗ: ಸಾತ್ವಿಕ ಪೂಜೆ, ರಾಜಸ ಪೂಜೆ, ತಾಮಸ ಪೂಜೆ ಅಂತ. ಯಾವುದಕ್ಕೆ? ಅವರವರಿಗೆ ದೇವರು ಹೇಗಿರಬೇಕು ಅಂತಾರೋ, ದುರ್ಗ ಅಂತಾರೋ, ಈಶ್ವರ ಅಂತಾರೋ, ವಿಷ್ಣು ಅಂತಾರೋ, ಅವರವ್ರ ನಿಷ್ಠ. ದೇವರು ಇರೋನೊಬ್ಬನೇನೆ, ಅವನನ್ನು ಆರಾಧನೆ ಮಾಡತಕ್ಕ ಪೂಜಾ ಕ್ರಮದಲ್ಲಿ ನಾಮರೂಪಗಳು ಬದಲಾವಣೆ ಆಗಿರುತ್ತೆ, ಹಾಕ್ಕೊಳ್ಳಿ. ಈಗ ಅರ್ಜುನನ ಮುಖ್ಯವಾದ ಪ್ರಶ್ನೆ ಏನು? ಶ್ರದ್ಧೆ ಮಾಡ್ತಕ್ಕಂಥ ಈ ಪೂಜೆಯಲ್ಲಿ ಯಾವ ದೇವರಲ್ಲಿ ನಿಷ್ಠೆ ಇರುತ್ತೋ, ಯಾರು ಮಾಡ್ತಾರೋ ಅವರ ಒಂದಾನೊಂದು ಗುರಿ ಸತ್ವವೋ ರಜಸ್ಸೋ ತಮಸ್ಸೋ ಅಂತ ಕೇಳುವ. ಇಷ್ಟು. ಉತ ತಾಮಸಿ ಇತಿ ಸಾಮಾನ್ಯ ವಿಷಯೋಯಂ ಪ್ರಶ್ನಃ ನ ಅಪ್ರವಿಭಜ್ಯ ಪ್ರತಿವಚನಂ ಅರ್ಹತೆ ಇತಿ ಶ್ರೀ ಭಗವಾನುವಾಚ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನ ಸಾ ಸ್ವಭಾವಜ ಸಾತ್ವಿಕೇ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಧೀರವಾಗಿರೋಣದ್ರಿಂದ ಈಗ ಭಗವಂತ ಅದನ್ನು ವಿಚಾರ ಮಾಡಿ ಬಿಡಿಸಿ ಹೇಳ್ತಾನೆ. ಇದರಲ್ಲಿ ಏನಾಗಿದೆ? ಶ್ರದ್ಧೆ ಅನ್ನೋದು ಕಾಮನ್ ಆಗಿದೆ. ಎಲ್ಲರೂ ಶ್ರದ್ಧೆಯಿಂದಲೇ ಪೂಜೆ ಮಾಡ್ತಾರೆ ಅನ್ನೋದು ಕಾಮನ್ನು. ಆದರೆ ನಿಷ್ಠೆ ಎಂಥದ್ದು? ಸಾತ್ವಿಕವೋ ರಾಜಸವೋ ತಾಮಸವೋ ಅಂತ ಕೇಳ್ತಾರಲ್ಲ, ಅದನ್ನು ಅವರವರ ಒಂದು ಸ್ವಭಾವದಿಂದ ಗೊತ್ತು ಮಾಡಬೇಕು. ಬೇರೆ ರೀತಿಯಿಂದ ಆಗಲ್ಲ. ಯಾಕೆ? ಸಾತ್ವಿಕರಾದವರು ಪೂಜೆ ಮಾಡಬಹುದು, ರಾಜಸರಾದವರು ಮಾಡಬಹುದು, ತಾಮಸರು ಮಾಡಬಹುದು. ಇವತ್ತಿಗೂ ಈ ಪೂಜಾ ಕ್ರಮಗಳಲ್ಲಿ ಇಷ್ಟೆಲ್ಲ ಒಂದಾನೊಂದು ಭೇದ ಇದ್ದೇ ಇದೆ. ಹೇಗೆ? ವಿಷ್ಣು ಪೂಜೆ ಮಾಡ್ತಾರೆ. ವಿಷ್ಣು ಸಾತ್ವಿಕ ದೇವತೆ ಆದ್ದರಿಂದ ಸಾತ್ವ ಪೂಜೆ ಅಂತ ಕರಿತೀವಿ ನಾವು. ವಿಷ್ಣು ಸಹಸ್ರನಾಮ ಹೇಳೋದು, ವಿಷ್ಣು ಸೂಕ್ತ ಹೇಳೋದು, ಪೂಜೆ ಮಾಡೋದು, ಅಲಂಕಾರ, ಇವೆಲ್ಲ ಸಾತ್ವಿಕವಾಯಿತು. ರಾಜಸ ಅಂತ ಒಂದಿರುತ್ತೆ, ಅದು ಸಂಪ್ರದಾಯ, ಶ್ರದ್ಧೆಯಿಂದಲೇ ಬಂದಿರೋದು. ರಾಜಸ ಹೇಗೆ ಅಂದರೆ ಪದಾರ್ಥಗಳಲ್ಲಿ ವ್ಯತ್ಯಾಸ ಇರುತ್ತೆ. ಹೇಗೆ? ನೀರುಳ್ಳಿ ಅಂತ ಒಂದು ಪದಾರ್ಥ ಇದೆ, ಅದು ಅರದು ಅಂತಾರೆ. ಈ ಮೈಲಾರಲಿಂಗೇಶ್ವರನ ಮಕ್ಕಳಾದವರು ನೀರುಳ್ಳಿ ಒಳಗೇನೆ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾರೆ. ಯಾಕೆ? ಶ್ರದ್ಧೆ ಅವರದ್ದು. ನಮ್ಮ ದೇವರು ಹೀಗಿದೆ, ಅದಕ್ಕೆ ತಕ್ಕದ್ದು ನಾವು ಕೊಡ್ತೀವಿ. ಇನ್ನು ತಾಮಸಿ ಅಂದ್ರೆ ಗೊತ್ತೇ ಇದೆ, ಪ್ರಾಣಿಗಳನ್ನು ಬಿಡೋದು, ದುರ್ಗಾ ಕಾಳಿಕಾ ಇದೆಲ್ಲ ಕಲ್ಕತ್ತಾದಲ್ಲಿ ಕಾಳಿಕಾದೇವಿಯಿಂದ ಹಿಡಿದು ಅದೆಲ್ಲ ಎಂಥ ಪೂಜೆ? ತಾಮಸ. ಆದರೂ ಅಷ್ಟು ಶ್ರದ್ಧೆಯಿಂದಲೇ ಆಗಿರೋದು. ಸಾತ್ವಿಕವಾಗಲಿ, ರಾಜಸವಾಗಲಿ, ತಾಮಸವಾಗಲಿ ಹೀಗೆ ಆಗಬೇಕು, ನಮ್ಮದೇ ಸಾಧ್ಯ ಆಗಬೇಕು ಅಂತ ಮಾಡ್ತಾರೆ. ಈಗ ಅದಕ್ಕೆ ಭಗವಂತ ಏನು ಮಾಡ್ದ? ಅರ್ಜುನನ ಪ್ರಶ್ನೆಯಲ್ಲಿಯೇ ಉತ್ತರ ಅಡಕ ಅಂತ ಗೊತ್ತಾಯ್ತು ಅವನಿಗೆ. ಆದ್ದರಿಂದ ನೋಡಪ್ಪ, ಶ್ರದ್ಧೆ ಅನ್ನೋದನ್ನು ಒಂದು ಅಂತ ಹೇಳೋಕೆ ಬರಲ್ಲ, ಮೂರಿದೆ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ. ಹೇ ಅರ್ಜುನ,
ಇವರನ್ನು ಕಲಬೆರಕೆ ಮಾಡೋಕ್ಕಾಗಲ್ಲ. ಅಥವಾ ಮೂರರಲ್ಲಿ ಒಂದು ಮಾತ್ರ ಸರಿ ಉಳಿದು ತಪ್ಪು ಅಂತ ಹೇಳೋಕ್ಕೂ ಬರಲ್ಲ ಅಂತ ನೋಡಿ. ಪ್ರಶ್ನೆ ಎಷ್ಟು ಜೋರಾಗಿದೆ. ಭಗವಂತನಾಗುವ ಹೊತ್ತಿಗೆ ಅದನ್ನು ಬಿಡಿಸ್ತಾ ಇದ್ದಾನೆ. ಕೇಳು, ತ್ರಿವಿಧಾ ಭವತಿ ಶ್ರದ್ಧಾ. ಯಾವಲ್ಲಿಯೇ ಆಗಲಿ ದೇವರ ವಿಷಯಕ್ಕೆ ಶ್ರದ್ಧೆ ಇದೆ ಅಂದರೆ ಅದರಲ್ಲಿ 3 ತರಹ ಶ್ರದ್ಧೆ: ಸಾತ್ವಿಕ ಶ್ರದ್ಧೆ, ರಾಜಶ್ರದ್ಧೆ, ತಾಮಸ ಶ್ರದ್ಧೆ. ನೋಡಿ ಎಷ್ಟು ಸುಲಭವಾಯಿತು ಉತ್ತರ. ಈಗ ಒಂದನ್ನು ಸರಿ ಒಂದನ್ನು ಅಲ್ಲ ಅಂದ್ಬಿಟ್ರೆ ಸಾತ್ಪು ಅಂದರೆ ಅದನ್ನು ಅನುಸರಿಸೋರಿಗೆ ಬೇಜಾರಾಗುತ್ತೆ. ಕರ್ಮಕಾಂಡದಲ್ಲಿ ಹಾಗೇನೆ ಆ ಭೇದವನ್ನ ಸಮನ್ವಯ ಮಾಡಕ್ಕೆ ಬರುವುದೇ ಇಲ್ಲ. ಅವ್ರು ಮಾಡಿದ್ದು ಅವರಿಗೆ ಸರಿ, ಇವರು ಮಾಡಿದ್ದು ಇವರಿಗೆ ಸರಿ. ಈ ಕರ್ಮಕಾಂಡದ ಸ್ವಭಾವವೇ ಹಾಗೆ. ಒಂದೊಂದು ರೀತಿ ಒಂದೊಂದು ತರಹ ಇರುತ್ತೆ. ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೆ, ಒಂದೊಂದು ದೇಶದಲ್ಲಿ ಒಂದೊಂದು ಥರ ಆಚಾರ ಇರುತ್ತೆ. ಅದನ್ನೇನು ಬದಲಾವಣೆ ಮಾಡೋಕ್ಕಲ್ಲ. ಅವರವರ ಭಕ್ತಿ ಶ್ರದ್ಧೆಯಿಂದಲೇ ಅದನ್ನು ಅರ್ಥ ಮಾಡಬೇಕು. ಆ ಅರ್ಥ ಹೇಳೋಕ್ಕೋಸ್ಕರಲೇ ಭಗವಂತ ಒಪ್ಪಿಕೊಂಡ, ಅರ್ಜುನ ನಿನ್ನ ಪ್ರಶ್ನೆ ಬಹಳ ಚೆನ್ನಾಗಿದೆ. ಸೃಷ್ಟಿಯಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತಕ್ಕಂಥ ಅಧಿಕಾರ ಭೇದ ಇರೋಣದರಿಂದ ಶ್ರದ್ಧೆಯನ್ನು 3 ಭಾಗ ಮಾಡಿಬಿಡೋಣ, ತಂಟೆ ಇಲ್ಲ ನೋಡಿದ್ರೆ. ತ್ರಿವಿಧಾ ಭವತಿ ಶ್ರದ್ಧಾ. ಅಯ್ಯ, ಯಾರು ಶ್ರದ್ಧೆಯಿಂದ ಮಾಡ್ತಾರೋ ಅವ್ರು ಮಾಡುವ ಕಾರ್ಯವನ್ನ ಅವರು ಸಾತ್ವಿಕರಾದರೆ ಸಾತ್ವಿಕ ಶ್ರದ್ಧೆ ಅಂತ ಕರೆಯೋಣ, ರಾಜಸರಾದರೆ ರಾಜಸ ಶ್ರದ್ಧೆ ಅನ್ನೋಣ, ತಾಮಸರಾದರೆ ತಾಮಸ ಶ್ರದ್ಧೆ. ಈಗ ಯಾರಿಗೂ ಜಗಳ ಇಲ್ವಲ್ಲ, ಸರಿ ಹೋಯ್ತು. ಅವರು ದೇವರವರಿಗೆ ಮಾರಿ ಮಸಣಿ ಮುಂತಾದ ದೇವತೆ ಅದೆಲ್ಲ ಬರುತ್ತೆ, ವಿವರಣೆ ಕೊಡ್ತಾರೆ. ಪೂಜೆ ಮಾಡೋರು ಇರ್ತಾರೆ, ಶಿವಲಿಂಗಕ್ಕೆ ಪೂಜೆ ಮಾಡೋರು ಇರ್ತಾರೆ, ವಿಷ್ಣು ಪೂಜೆ ಮಾಡೋರು ಇರ್ತಾರೆ, ಎಲ್ಲ ಇರುತ್ತೆ. ಆದಿತ್ಯನ ಪೂಜೆ ಮಾಡೋರು ಇರ್ತಾರೆ, ಮಾಡಿ. ಸಾತ್ವಿಕರಾದರೆ ಸಾತ್ವಿಕ ಪೂಜೆ ಮಾಡ್ತಾರೆ, ರಾಜಸರಾದರೆ ರಾಜಸ ಪೂಜೆ. ಈ ಸಾತ್ವಿಕ ರಾಜಸ ತಾಮಸ ಅನ್ನೋದು ಪರಮಾತ್ಮನಲ್ಲಿ ಇಲ್ಲ, ಅವರವರ ಮನಸ್ಸಿನಲ್ಲಿ ಇದೆ ಅಂತ. ಅವರ ಒಂದಾನೊಂದು ಸ್ವಭಾವಕ್ಕೆ ಸೇರಿದೆ. ಆದ್ದರಿಂದಲೇ ಕೇಳು, ಸಾತ್ವಿಕ ರಾಜಸ ತಾಮಸ ಎಂಬುದಾಗಿ ದೇಹಿನಾಂ ಸಾ ಸ್ವಭಾವಜ ಅಂದ್ರೆ ಜನ್ಮಾಂತರ ಕೃತ ಧರ್ಮಾದಿ ಸಂಸ್ಕಾರ ಮರಣಕಾಲೇ ಅಭಿವ್ಯಕ್ತ ಸ್ವಭಾವ ಉಚ್ಯತೆ. ಏನಂತಿದೆ? ದೇಹಿನಾಂ ಸಾ ಸ್ವಭಾವಜ ಅಂತ ಮೂಲದಲ್ಲಿದೆ. ಶಂಕರಾಚಾರ್ಯ ಬರೀತಾರೆ, ಸ್ವಭಾವಜ ಅಂದ್ರೇನು? ಸ್ವಭಾವದಿಂದ ಉಂಟಾಗಿದೆ ಅಂದರೆ ಮನುಷ್ಯನ ಸ್ವಭಾವ ಅಂದ್ರೆ ಒಂದೇ ಅಲ್ವೇ? ಖಂಡಿತ ಅಲ್ಲ. ಒಬ್ಬೊಬ್ಬರ ಸ್ವಭಾವ ಒಂದೊಂದು ತರಹ ಇರುತ್ತೆ. ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೂ ಬರಲ್ಲ. ಸ್ವಭಾವ ದುರತಿಕ್ರಮ. ಮೇಲ್ ನೋಡಕ್ಕೆ ಒಂಥರ ಕಾಣ್ತಾರೆ, ಒಳಗೊಂಥರ ಇರ್ತಾರೆ. ಅದು ಏನು ಮಾಡ್ತೀರಿ ಅದಕ್ಕೆ? ಏನು ಹೇಳೋಕ್ಕಾಗಲ್ಲ. ನೋಡಿ ಸ್ವಾಮಿ, ಸಾತ್ವಿಕರು ಅಂದ್ರೆ ಯಾರು ಗೊತ್ತೇ? ಬೆಳಗಿರೋರಲ್ಲ ಅಂತ. ಆ ಇಂಗ್ಲೀಷ್ನ ನಮಗಿಂತ ಬೆಳಗಿದ್ದಾರೆ, ಅವ್ರು ಸಾತ್ವಿಕರೇ. ನೀವು ಹಾಗೇನು ಕಂಡು ಹಿಡಿಯೋಕ್ಕಾಗಲ್ಲ. ಅವರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಕಳ್ಳಿರಬಹುದು. ಲಕ್ಷಣವಾಗಿ ಅಲಂಕಾರ ಮಾಡ್ಕೊಂಡು ಒಬ್ಬ ಆಫೀಸರ್ ಬಂದ್ಬಿಡ್ತಾನೆ. ಏನು ಮಾಡ್ತೀರ? ಯಾಕೆ ಪತ್ತೆ ಮಾಡೋದು? ಅವನು ಮನಸ್ಸಿನಲ್ಲಿ ಏನಿದೆ, ಅವನ ಬುದ್ಧಿ ಏನಿದೆ ಅನ್ನೋದನ್ನು ಯಾರೂ ಹಿಡಿಯೋಕ್ಕ. ಅದಕ್ಕೋಸ್ಕರ ಹೋಗಪ್ಪ, ಈ ನೀ ಕೇಳ್ತಾ ಇರೋದು ದೇವರ ಪೂಜೆ ವಿಷಯದಲ್ಲಿ ಒಳ್ಳೆಯದು. ಯಾರ್ಯಾರಿಗೆ ಅದಕ್ಕೆ ಅವರವರಿಗೆ ಅವರವರು ಅರಿತುದೇ ಬ್ರಹ್ಮ ಅಂತ ಹೇಳೋ ಹಾಗೆ ಅವನ ಶ್ರದ್ಧೆಗನುಗುಣವಾಗಿ ಯಾವ್ಯಾವುದನ್ನು ಅವನು ದೇವರು ಅಂತ ಭಾವಿಸ್ತಾನ ಹಾಗಾಗಿಯೇ ತಿಳ್ಕೊಂಬಿಡು. ಒಂದಕ್ಕೊಂದಕ್ಕೆ ಕಲಬೆರಕೆಯೇ ಬೇಡ ಅಂತ. ತ್ರಿವಿಧ ಅಂತ 3 ಭಾಗ ಮಾಡ್ಬೋದು. 3ರೊಳಗೆಲ್ಲ ಅಡಕವಾಗತ್ತೆ. ಹೇಗೆ? ಸಾತ್ವಿಕ ರಾಜಸ ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ, ತಾಮಸ ಶ್ರದ್ಧೆ. ಏನು ಇಷ್ಟೊಂದು ಹಗುರವಾಗಿ ಹೇಳ್ತಾನಲ್ಲ ಭಗವಂತ ಅಂತ. ಅದಕ್ಕೆ ಶಂಕರಾಚಾರ್ಯ ಈಗ ಅಡ್ವೊಕೇಟ್ ಮಾಡ್ತಾರೆ. ಜನ್ಮಾಂತರ ಕೃತ ಧರ್ಮಾದಿ ಸಂಸ್ಕಾರ ಮರಣಕಾಲೇ ಅಭಿವ್ಯಕ್ತ ಸ್ವಭಾವ ಉಚ್ಯತೆ. ದೇಹಿನಾಂ ಸಾ ಸ್ವಭಾವಜ ಅಂತ ಮೂಲದಲ್ಲಿದೆ. ಸ್ವಭಾವಜ ಅಂದ್ರೆ ಏನು ಅಂದ್ರು, ಅಯ್ಯೋ ಮಹಾರಾಯ, ಜನ್ಮಾಂತರದಲ್ಲಿ ಏನೇನು ಕರ್ಮ ಮಾಡಿರ್ತಾರೋ, ಒಳ್ಳೆಯದೋ ಕೆಟ್ಟದೋ, ಸಾತ್ವಿಕವೋ ರಾಜಸವೋ, ಯಾವ ಕಾರ್ಯ ಮಾಡಿರ್ತಾರೆಯೋ ಅದು ಮರಣಕಾಲೇ ಅಭಿವ್ಯಕ್ತ. ಮರಣಕಾಲದಲ್ಲಿ ಅದು ಎದ್ದು ತೋರುತ್ತಂತೆ. ಅದನ್ನೇ ಏನಂತೇವೆ? ಸ್ವಭಾವ ಅಂತ. ಸಾ ಸ್ವಭಾವಜ. ಸ್ವಭಾವ ಸ್ವಭಾವ ಅವನವನಿಗೆ ಮೀಸಲು. ಅದು ಇನ್ನೊಬ್ಬರಿಗಂತಲ್ಲ. ಅವನ ಸ್ವಭಾವ ಹೇಗಿರೋದು, ಇವನ ಸ್ವಭಾವ ಹಾಗಿರೋದು. ಎಷ್ಟೋ ವೇಳೆ ತಂದೆ ಮಕ್ಕಳಲ್ಲಿಯೇ ವ್ಯತ್ಯಾಸ ಇರಬಹುದು. ತಂದೆ ಆಸ್ತಿಕನಾಗಿರ್ಬೋದು, ಮಗ ನಾಸ್ತಿಕನಾಗಿರ್ಬೋದು. ಯಾವ ಹೇಳ್ತಾರೆ ನಮ್ಮ ಅಪ್ಪ ಅದೆಲ್ಲ ಏನಿದೆ ಅಂದ್ಬಿಡ್ತಾನೆ. ಅಥವಾ ಅಪ್ಪನೇ ನಾಸ್ತಿಕನಾಗಿದ್ದು ಮಗನೇ ಆಸ್ತಿಕನಾಗಿದ್ರು ಇರಬಹುದು. ಅದು ಏನು ಹೇಳೋಕ್ಕಾಗಲ್ಲ ಅಲ್ಲೇ. ಕಸ್ಮೈ ಮಾಂ ದಾಸ್ಯಸೇ ಅಂದ್ಬಿಟ್ಟು ನಚಿಕೇತ ಕೇಳಿದ ನೋಡಿ.
ವಾಜಶ್ರವಸನನ್ನ ಅವನು ಏನು ಯಜ್ಞ ಮಾಡಿ 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 ಆ ಕರ್ಮಕಾಂಡದಲ್ಲೇ ಕೂತಿದ್ದ. ಈ ನಚಿಕೇತ ಏನು ಮಾಡ್ದ, ಎಲ್ಲ ಸರಿ, ಕರ್ಮ ಮಾಡಿದ್ದು ಸರಿ, ಅದು ಸಾರ್ಥಕತೆ, ದಾನ ಮಾಡಿದ್ದು ಸರಿ, ಎಲ್ಲ ಸರಿ, ಪ್ರೀತೋದಕ ಜಗ್ಧತೃಣಾಹ ಅಂತ ಹೇಳಿ ಮೂರು ಹಸುಗಳನ್ನು, ಹಾಲು ಕೊಡದೇ ಇರೋ ಹಸುಗಳನ್ನು ಏನು ನಮ್ಮ ಅಪ್ಪ ದಾನ ಮಾಡ್ತಾನೆ ಅಂತ ಇವನ ಮನಸ್ಸಿಗೆ ಬಂದಿಲ್ಲ. ಅವನ ಸಂಸ್ಕಾರ ಅವನಿಗೆ, ಇವನ ಸಂಸ್ಕಾರ. ಏನು ಮಾಡ್ತೀರಿ ಅಪ್ಪ ಮಗನೇ ತಡಿಲಾರ ಹುಡುಗ ಇನ್ನು ಅವನು. ಅದೇನು ಅವನಿಗೆ ಅಲ್ಲೇ ಹಸು ನೋಡಿಬಿಟ್ರೆ ಅದೇನು ಒಳ್ಳೆ ಮುದುಕಾಗಿದೆ, ಹಾಲು ಕೊಡಲ್ಲ, ಏನಿಲ್ಲ, ಏನು ನಮ್ಮ ಅಪ್ಪ ದಾನ ಮಾಡೋದು ಅಂತ ಸ್ವಲ್ಪ ತಂದೆಯಿಂದ ಏನು ನನ್ನ ದಾನ ಕೊಟ್ಬಿಡ್ದ, ಹೌದು ಏನು ಕೆಲಸಕ್ಕೆ ಬಾರದಿಲ್ಲ, ಯಾವ ದಾನ ಕೊಟ್ಟೇನು ಉಪಯೋಗ ಅಂತ ಎಷ್ಟೋ ಸಲ ತಮಾಷೆ ಹೇಳ್ತಿರ್ತಾರೆ. ಅಂಗಡಿಗೆ ಹೋದ್ರೆ ಏನು ಸ್ವಾಮಿ ಅಂತ, ಏನು ದಾನಕ್ಕೆ ಪಂಚಬೇಕೋ ಕೂಡ ಪಂಚಬೇಕು ಅಲ್ಲ, ದಯವಿಟ್ಟು ಸಿಟ್ಟು ಮಾಡ್ಕೋಬೇಡಿ, ಹಂಗೇನೆ ಕೇಳ್ಬಿಡ್ತಾರೆ. ಇದೆಲ್ಲ ಬಹಳ ಈ ಪ್ರಪಂಚ ಪರಮಾತ್ಮನ ಅರ್ಥ ಮಾಡ್ಕೋಬೋದು, ಪ್ರಪಂಚ ಅರ್ಥ ಮಾಡ್ಕೋಬೋದು. ಅದಕ್ಕೆ ಭಗವಂತರೇ ಈ ಸೋದ್ಬಿಟ್ಟ ಹೇಳಿದ, ಅಪ್ಪ ಅರ್ಜುನ, ಮೂರು ಸ್ವಭಾವ ಉಂಟು. ತ್ರಿವಿಧಾ ಭವತಿ ಶ್ರದ್ಧಾ, ಸಾತ್ವಿಕಿ, ರಾಜಸಿ, ತಾಮಸಿ, ಮೂರು ಸರಿಯಿಂದ ಅವರವರ ಸ್ವಭಾವಕ್ಕೆ ಏನು ಮಾಡೋಕ್ಕಾಗುತ್ತೆ. ಅದಕ್ಕಂತಾನೆ ತಥೋ ಜಾತ ಸ್ವಭಾವಜಾನ್. ಸ್ವಭಾವಜಾನ್ ಶಬ್ದಕ್ಕೇನರ್ಥ ಶ್ರೀ ಶಂಕರಾಚಾರ್ಯ ಜನ್ಮಾಂತರ ಕೃತ ಧರ್ಮಾದಿ ಸಂಸ್ಕಾರ ಮರಣಕಾಲೇ ಹೀಗೆ. ಯಾವುದೋ ಜನ್ಮದಲ್ಲಿ ಏನೋ ಮಾಡಿರ್ತಕ್ಕಂಥ ಒಂದಾನೊಂದು ಕರ್ಮ ಆ ಸಾಯೋವಾಗಿ ನೆನಪಿ ಬರುತ್ತಂತೆ ನೋಡಿ. ಅದು ಏನು ಹೇಳಬೇಕು, ಅದಕ್ಕೋಸ್ಕರ ಮರಣ ಕಾಲದಲ್ಲಿ ಎಚ್ಚರಿಕೆಯಾಗಿರಬೇಕು. ಯಾರು ಜ್ಞಾಪಿಸ್ಬೇಕು, ಹೇಗಿದ್ರು ಇನ್ನೇನು ದೇಹ ಬಿಡ್ತಾನೆ ಈ ಮನುಷ್ಯ ಅಂದ್ಕೊಂಡ್ರೆ, ನಾರಾಯಣನಪ್ಪ, ಕೃಷ್ಣನಪ್ಪ, ಭಜನೆ ಮಾಡ್ರಿ, ಅವನ ಕಿವಿಗೆ ನಾರಾಯಣ ನಾಮ ಹಾಗೆ ಸ್ವಲ್ಪ ಕೇಳೋ ಹಾಗೆ ಮಾಡಿ, ಹೀಗೆಲ್ಲ ಅಂತಾರೆ. ಆದ್ರೂ ಅವನ ಮನಸ್ಸಿನಲ್ಲಿ ಏನಿರುತ್ತೋ ಅದು ಅಂತ. ಆ ಜಡಭರ್ತನ ಕಥೆ ಕೇಳಿದಿರಲ್ಲ, ಅವನ ಜಿಂಕೆ ಸಾಕಿದ್ದಂತೆ, ಸಾಯೋವಾಗ ಆ ಜಿಂಕೆಗೆ ಜ್ಞಾಪಿಸ್ಕೊಂಡ್ಬಿಟ್ಟು ಜಿಂಕೆಯಾಗಿ ಹುಟ್ಟಬೇಕಂತ ನೋಡಿದ್ರ. ಸ್ವಭಾವ ಅಂದ ಅರ್ಥ ಐತೆ. ಈಗ ಏನು ಚಿಂತನೆ ಮಾಡ್ತಾನೋ ಅದೇ ಯೋ ಯಶ್ರದ್ಧಾ ಸೇವ ಸಹ. ಆ ಉತ್ತರ ಹೇಳೋದಕ್ಕೇನೆ ಭಗವದ್ಗೀತೆಯನ್ನು ತುಂಬಾ ಎಚ್ಚರಿಕೆಯಿಂದ ಸೂಕ್ಷ್ಮವಾಗಿ ಓದಬೇಕು. ಒಂದ್ಸಲ ಓದಿರೋ ಅದೇನು ಅರ್ಗಲ್, ವಿಚಾರ ಮಾಡಿ 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 ಅರ್ಥ ಮಾಡಬೇಕು. ನೋಡಿದ್ರ ಈಗಂದ್ರು ಹೀಗೆ ಮರಣಕಾಲದಲ್ಲೇ ಯಾವನಿಗೆ ಯಾವ ಒಂದಾನೊಂದು ಚಿಂತನೆಗೆ ಬರುತ್ತದೆಯೋ ಅದನ್ನ ಸ್ವಭಾವ ಎಂಬುದಾಗಿ ಕರೆಯುತ್ತಾರೆ. ಅದರಿಂದ ಉಂಟಾದದ್ದೇ ಸ್ವಭಾವಜ ಅಂತ ಅಲ್ಲವೇ. ಏನೋ ಒಂದನ ಮರಣಕಾಲದಲ್ಲಿ ಆ ಜಡಭರತ ಯಾವುದೋ ಒಂದು ಜಿಂಕೆಯನ್ನು ಧ್ಯಾನ ಮಾಡ್ತಾ ಇದ್ರೆ ಜಿಂಕೆಯಾಗಿ ಹುಟ್ಟುಬಿಟ್ಟ ಅಂತ ಇಲ್ವೇ, ಕಥೆ ಇಲ್ವೇ? ಹಾಗಾಗುದು. ಆದ್ದರಿಂದ ಸಾತ್ವಿಕೆ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಇದು ಬುಡಾಯ್ತು. ಏನು ಸ್ವಭಾವ. ಸ್ವಭಾವ ಅಂದ್ರೆ ಅವನ ಒಂದಾನೊಂದು ಜನ್ಮಾಂತರಕೃತವಾದಂಥ ಕರ್ಮದಿಂದ ಸ್ಮರಣ ಕಾಲದಲ್ಲಿ ಉಂಟಾಗತಕ್ಕ ನೆನಪು, ಅದಕ್ಕೆ ತಕ್ಕಂತೆ ಜನ್ಮ ಬರುತ್ತದೆ ಅಂತಾಯಿತು. ಈಗ ಹೇಳ್ತಾನೆ, ಆದ್ದರಿಂದ ಅದು ಎಂಥ ಜನ್ಮ, ಏನು ಅವನಿಗೇನು ನೆನಪು ಬಂತು ಅಂತ ಕಾಲದಲ್ಲಿ ಅನ್ನೋದು ಬಹುಮುಖ್ಯ. ಅದಕ್ಕೋಸ್ಕರ ಅದು ಸಾತ್ವಿಕವಾಗಿದ್ದರೆ ಯಾವುದು ಅವನ ನೆನಪು, ಸಾತ್ವಿಕಿ ಶ್ರದ್ಧಾ ಅಂತ ಕರೀಬೇಕು. ರಾಜಸವಾಗಿದ್ದರೆ ರಾಜಸ ಅಂತ ಕರೀಬೇಕು. ತಾಮಸವಾದ್ರೆ ತಾಮಸ. ಸಾತ್ವಿಕಿ ರಾಜಸಿ. ಹಾಗಾದ್ರೆ ಸಾತ್ವಿಕೆಯನ್ನಕ್ಕೆ ಏನು ಲಕ್ಷಣ ಅಂದ್ರೆ ಸತ್ವ ನಿವೃತ್ತ ದೇವ ಪೂಜಾದಿ ವಿಷಯ ಅಂತ. ಸತ್ವಗುಣದಿಂದ ಅವನಿಗೆ ನೆನಪು ಬಂದಿದ್ರೆ ಆ ಸಂಸ್ಕಾರ ಸ್ವಭಾವದಿಂದ ದೇವತಾ ಪೂಜಾದಿಗಳೇ ಒಂದಾನೊಂದು ಮುಖ್ಯವಾದ ಸಾತ್ವಿಕವಾದಂಥ ಒಂದು ಸಂಸ್ಕಾರ. ಇದೇ ಸಂಸ್ಕಾರ ಅನ್ನೋದು. ಆ ಸಂಸ್ಕಾರಕ್ಕನುಗುಣವಾಗಿ ಶ್ರದ್ಧೆ ಇರುತ್ತದೆ. ಶ್ರದ್ಧೆ ಉಂಟಾಯಿತು ಅಂದ್ರೆ ಅರ್ಥ ಏನು, ಅವನ ಸಂಸ್ಕಾರವನ್ನು ನೋಡಬೇಕು. ಆ ಸಂಸ್ಕಾರ ಅಂದ್ರೆ ಯಾವುದು, ಹಿಂದಿನ ಜನ್ಮದ ಅಂತ್ಯಕಾಲದಲ್ಲಿ ಬಂದಂಥ ನೆನಪು ಅಂದ್ರು. ಇದನ್ನು ಹೇಗೆ ಗೊತ್ತು ಮಾಡೋದು ಹೇಳಿ? ಯಾವ ರೀತಿಯಿಂದಲೂ ವ್ಯವಹಾರದಲ್ಲಿ ಗೊತ್ತು ಮಾಡೋಕ್ಕಾಗಲ್ಲ. ಅವನವನೇ ಅದಕ್ಕೆ ಜವಾಬ್ದಾರಿ. ಅವನವನ ಸಂಸ್ಕಾರದ ಪ್ರಕಾರವೇ ನಡೆಯುತ್ತೆ. ಅವನ ಬುದ್ಧಿ ಆ ಸಂಸ್ಕಾರಕ್ಕನುಸಾರವಾಗಿಯೇ ಇರುತ್ತೆ. ಬುದ್ಧಿ ಕರ್ಮಾನುಸಾರಿಣೇ ಅಂತ ನ್ಯಾಯ. ಯಾಕಪ್ಪ ಇವನಿಷ್ಟೆಲ್ಲ ಹೀಗಿದ್ರು ಹೀಗಾತಾನೆ, ಅವನ ಸಂಸ್ಕಾರ ಆಗಿದೆ, ಏನೂ ಮಾಡೋಕ್ಕಾಗಲ್ಲ ಅಂತ. ಆದ್ದರಿಂದ ಈ ರೀತಿಯಾಗಿ ಸಾತ್ವಿಕ ರಾಜಸ ತಾಮಸ ಅಂತ ಮೂರು ರೀತಿಯಾಗಿ ಶ್ರದ್ಧೆಯನ್ನು ವಿಂಗಡಿಸಬೇಕು.
ಆ ಶ್ರದ್ಧೆ ಎನ್ನುವುದೇ ಇವನ ಹಿಂದಿನ ಜನ್ಮದ ಸಂಸ್ಕಾರದಿಂದ ಉಂಟಾದದ್ದು. ಅದಕ್ಕೆ ತಕ್ಕಂತೆ ಅವನ ನಡವಳಿಕೆ, ಪೂಜೆ, ಮತ್ತೊಂದು ವ್ಯವಹಾರ ಎಲ್ಲ ಇರುತ್ತದೆ. ಅದನ್ನು ಮೂರಾಗಿ ತ್ರಿವಿಧಾ ಭವತಿ ಅಂತ, ಸಾತ್ವಿಕ, ರಾಜಸ, ತಾಮಸ ಅಂತ ಮೂರಾಗಿ ಹೇಳಬಹುದು. ಸಾತ್ವಿಕ ಅಂದರೆ ದೇವ ಪೂಜಾದಿ ವಿಷಯ, ಸತ್ವ ನಿವೃತ್ತ. ಸಾತ್ವಿಕ ಅಂದರೆ ಸತ್ವಗುಣದಿಂದಲೇ ಅವನ ಒಂದು ಸಂಸ್ಕಾರ ಉಂಟಾಗಿದ್ರೆ ಅದಕ್ಕೆ ತಕ್ಕಂತೆ ಅವನು ನಡೀತಾನಲ್ಲ, ಅದನ್ನ ಸಾತ್ವಿಕ ಶ್ರದ್ಧೆ ಅಂತ ಕರೆಯುವುದು. ಸಾತ್ವಿಕ ಶ್ರದ್ಧೆ ಅನ್ನೋದಕ್ಕೆ ಏನು ಗುರುತು? ದೇವ ಪೂಜಾದಿ ವಿಷಯ, ದೇವ್ರ ಪೂಜೆ ಮಾಡೋದು, ಮತ್ತೊಂದು ಪೂಜೆ, ಧ್ಯಾನ, ಜಪ, ಧ್ಯಾನ ಮುಂತಾದ್ ಮಾಡಿದರೆ ಇದು ಹಿಂಜನ್ಮಾಂತರ ಸಂಸ್ಕಾರದಿಂದ ಬಂದಿದೆ ಅಂತ. ರಾಜಸೇ ಅಂತ, ರಾಜಸ ಶ್ರದ್ಧೆ ಅಂದ್ರೆ ಹೇಗೆ? ರಜೋ ನಿರ್ವೃತ್ತ ಯಕ್ಷ ರಕ್ಷ ಪೂಜಾದಿ ವಿಷಯ ಅಂತ. ರಜೋಗುಣದಿಂದ ಆಗಬೇಕದ್ದು ಅಂದರೆ ಅದೇ ಆತ್ಮಸ್ವರೂಪವನ್ನು, ಪರಮಾತ್ಮನನ್ನ ಯಕ್ಷ ರಾಕ್ಷಸಾದಿಗಳ ರೂಪದಲ್ಲಿ ಆರಾಧನೆ ಮಾಡಿ, ಅಂದರೆ ಕ್ರೂರವಾಗಿ ಒಂದು ತಾಮಸವಾಗಿ ಮಾಡೋದು. ಈಗಲೂ ಉಂಟು ನೋಡಿ, ದುರ್ಗೆ, ಕಾಳಿ, ಚಂಡಿ ಇಂತೆಲ್ಲ ಪೂಜೆ ಮಾಡ್ತೀವಲ್ಲ, ಅದೆಲ್ಲ ರಾಜಸವಾಗಿರ್ತಕ್ಕಂಥದ್ದು. ಅದು ಅದರಲ್ಲೇ ಶ್ರದ್ಧೆ ಉಳ್ಳವರಿಗೆ, ಆ ಸಂಸ್ಕಾರ ಉಳ್ಳವರಿಗೆ ಅದೇ ಹೊಂದುತ್ತದೆ. ಸಾತ್ವಿಕರಾದವರಿಗೆ ಸಾತ್ವಿಕವಾದದ್ದನ್ನು ಹೇಳಿದ್ದೇವೆ. ಇನ್ನು ತಮೋ ನಿರ್ವೃತ್ತ ಅಂದರೆ ಪ್ರೇತ, ಪಿಶಾಚ, ಭೂತಾದಿ ವಿಷಯ, ಅದು ತೀರಾ ಕಟ್ಟ ಕಡೆಯದು. ಎಲ್ಲೋ ಮಶಾಣಕ್ಕೆ ಹೋಗಿ ಕೂತ್ಕೊಂಡು ಅಲ್ಲೇನೋ ತಪಸ್ ಮಾಡ್ತಾನಂತೆ, ಮಂತ್ರ ಹೇಳ್ತಾನಂತೆ, ಅದಕ್ಕೇನೋ ಜಪ ಮಾಡ್ತಾನಂತೆ, ಏನೇನೋ ಅದೆಲ್ಲ ಒಂದು ನಮ್ಮಲ್ಲಿ ಮಾತು ಕೂಡ ಆಡಲ್ಲ ಅಂತಹ ವಿಷಯಗಳಲ್ಲೆಲ್ಲ ಪ್ರಯೋಜನ ಇಲ್ಲ ಅಂತ ತಾಮಸ ಅಂತ ಅದೆಲ್ಲ ಇಟ್ಬಿಡ್ತಾರೆ. ಇದು ತಾಮಸ ಅಂತ. ತಾಮಸ ಶ್ರದ್ಧೆ ಇರೋನು ಹಾಗೆ ಮಾಡ್ತಾನೆ ಅಂತ, ಅದೇನೋ ಯಂತ್ರ ಮಂತ್ರ ತಂತ್ರ ಅಂತೆಲ್ಲ ಇರುತ್ತೆ. ಹೀಗೆ ಭಗವಂತ ಒಟ್ಟು ಹೇಳಿದ್ದೇನು? ಆ ಯಾವ ಜೀವನಗಳಲ್ಲಿ ಅಂತ್ಯಕಾಲಕ್ಕೆ ಯಾವ ಸ್ಮರಣೆ ಬರುತ್ತದೆಯೋ ಅದು ಸಂಸ್ಕಾರದಿಂದ ಉಂಟಾದಾಗ ಮುಂದಿನ ಜನ್ಮದಲ್ಲಿ ಅವನಿಗೆ ಈ ರೀತಿಯಾಗಿ ಶ್ರದ್ಧೆ 3 ರೀತಿಯಲ್ಲಿ ಉಂಟಾಗುತ್ತೆ. ಸಾತ್ವಿಕವಾದ್ದನ್ನೇ ಜ್ಞಾಪಿಸ್ಕೊಂಡು ಸಾತ್ವಿಕ ಶ್ರದ್ಧೆ, ರಾಜಸವಾದ ರಾಜಸ, ತಾಮಸವಾದ ತಾಮಸ, ಇಷ್ಟೇ. ಆದ್ದರಿಂದ ಸತ್ವಮಾಹೋ ರಜಸ್ತಮಃ ಅಂತ ಅರ್ಜುನ ಕೇಳಿದ್ನಲ್ಲ. ಯಾರು ಶಾಸ್ತ್ರವನ್ನ ಕೈಬಿಟ್ಟು ಶ್ರದ್ಧಾ ಮಾತ್ರದಿಂದ ಆ ಪರಮಾತ್ಮನನ್ನ ಬೇರೆ ಬೇರೆ ರೂಪದಿಂದ ಪೂಜೆ ಮಾಡ್ತಾರೆಯೋ ಅವರ ನಿಷ್ಠೆ ಏನು ಅಂತ ಪ್ರಶ್ನೆ. ಉತ್ತರ ಏನಾಯಿತು? ಅವರವರ ಒಂದು ಶ್ರದ್ಧೆಯೇ ನಿಷ್ಠೆ. ಸಾತ್ವಿಕ ಶ್ರದ್ಧೆ ಆಗಿರಬಹುದು, ರಾಜಸ ಶ್ರದ್ಧೆ ಆಗಿರಬಹುದು, ತಾಮಸ ಶ್ರದ್ಧೆ ಆಗಿರಬಹುದು, ಅದಷ್ಟು ಭಗವಂತನಲ್ಲೇ ಸಮನ್ವಯ ಆಗುತ್ತೆ. ಏನು ಪರವಾಗಿಲ್ಲ. ಯಾರ್ಯಾರು ಯಾವ ರೂಪದಿಂದ ಪೂಜೆ ಮಾಡಿದ್ರು ಅದು ಹಿಂದೆ ಬಂದಿದೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತೆ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಸತಯಾ ಶ್ರದ್ಧಯಾ ಯುಕ್ತಸ್ತಸ್ಯಾರಾಧನಮೀಹತೆ ಅಂತ ಹೇಳಿದ್ನಲೆಯ ಅರ್ಜುನ ಹಿಂದೆಯೇ, ಜ್ಞಾಪಕ ಮಾಡ್ಕೋ ಅಂದ್ರು. ಯಾವ ಭಕ್ತನೇ ಆಗಲಿ ಅವನು ತನ್ನ ಮನಸ್ಸಿನ ಇಚ್ಛೆಯಂತೆ ನನ್ನನ್ನು ಪೂಜೆ ಮಾಡುವಾಗ ಸಾತ್ವಿಕ ಅಂತಲೋ, ರಾಜಸ ಅಂತಲೋ, ತಾಮಸ ಅಂತಲೋ, ದೇವ ಅಂತಲೋ, ದೇವಿ ಅಂತಲೋ ಅಂತಾನೋ, ನಾನು ಜಾಣತನ ಏನು ಅಂದ್ರೆ ಅವನಲ್ಲಿ ಏನ್ ನಂಬಿಕೆ ಇದೆಯೋ ಅದನ್ನೇ ದೃಢಪಡಿಸ್ತೇನೆ. ತಾಮೇವ ವಿದಧಾಮ್ಯಹಂ. ಶ್ರದ್ಧೆ ಅಂದ್ರೆ ಅವನಿಗಿನ್ನೂ ಆ ದೇವರಲ್ಲಿ ಹೆಚ್ಚಿನ ಶ್ರದ್ಧೆ ಬರುವ ಹಾಗೆ ಮಾಡಿ, ನಂಬಿಕೆ ಬರೋ ಹಾಗೆ ಮಾಡಿಬಿಡ್ತೀನಿ. ನಾನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ನೀ ಮಾಡ್ತಾ ಇರೋದು ರಾಜಸ ಶ್ರದ್ಧೆ, ಸಾತ್ವಿಕವಾದ ಮಾಡು ಅಂತ ನಾನು ಹೇಳೋಕೆ ಹೋಗಲ್ಲ. ಅವನ ಕರ್ಮ ಅವನಿಗೆ. ಈ ಭಗವಂತನು ಕೆಲವು ಸಲ ಎಸ್ಕೇಪ್ ಮಾಡ್ಕೊಂಬಿಡ್ತಂತ. ಕೆಲವು ನಿಮ್ಮ ಕರ್ಮ, ನಿಮ್ಮ ಶ್ರದ್ಧೆ, ನಿಮ್ಮ ಪೂಜೆ ಎಲ್ಲ ವೇದಾಂತ ಜ್ಞಾನ ಒಂದರಲ್ಲಿ ಮಾತ್ರ ಏನು ವ್ಯತ್ಯಾಸ ಮಾಡೋಕ್ಕಾಗಲ್ಲ. ಸರ್ವೇಶಾಂಚ ಅಧಿಕಾರ ಅಂತ ಬರೀತಾರೆ. ಕರ್ಮಕಾಂಡಕ್ಕೆ ಬಂತು ಅಂದರೆ ಸಮನ್ವಯ ಇಲ್ಲೇ ಇಲ್ಲ. ಅದರ ಪಾಡಿಗೆ ಅದು, ಇದ್ರ ಪಾಡಿಗೆ ಎಲ್ಲ ಇರುತ್ತೆ. ಹಾಗೆ ಎಷ್ಟಿರುತ್ತೆ ಎಷ್ಟು ಅಂದರೆ ಎಲ್ಲವನ್ನು 3ರಲ್ಲಿ ಅಡಕ ಮಾಡಿದ್ದೀವಿ. ಇನ್ನೇನು ಭಯಪಡಬೇಡಿ. ಈಗೇನು ಮಾಡಬೇಕು ಅಂದರೆ ಅರ್ಜುನನ ಗ್ರಹಚಾರ ಬಂತು. ಈ ರೀತಿ 3 ಶ್ರದ್ಧೆಯನ್ನು ಹೇಳಿ ಜನ್ಮಾಂತರದಿಂದ ಬಂದಿದೆ ಅಂತ ಭಗವಂತ ಹೇಳ್ತಾನಲ್ಲ. ಎಲ್ಲ ಪ್ರಶ್ನೆ ಕೇಳಿದ್ದು ತಪ್ಪಾಯ್ತು. ಏನು ಅಂತ, ನಾನೇನು ಸಾತ್ವಿಕನೋ, ರಾಜಸನೋ, ತಾಮಸನೋ? ನೋಡಿದ್ರ ಹೇಗಿದೆ? ಅದು ಮುಂದೆ ಹೇಳ್ತಾರೆ, ಕೇಳಿ ಆಯ್ತಾ. ಸೇಯಂ ತ್ರಿವಿಧಾ ಭವಂತಿ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋಯಂ ಪುರುಷಃ ಯೋ ಯಚ್ಛ್ರದ್ಧ ಸ ಏವ ಸಹ. ಈ ಹಿಂದೆ ಹೇಳಿದ್ದನ್ನೇ ದೃಢಪಡಿಸ್ತಾ ಇದ್ದಾನೆ. ಹೇ ಅರ್ಜುನ, ಸಾತ್ವಿಕ, ರಾಜಸ, ತಾಮಸ ಅನ್ನೋ ಶ್ರದ್ಧಾತ್ರಯವನ್ನು ಹೇಳಿದ್ದೇನೆ.
ಅದಕ್ಕೆಲ್ಲ ಹಿನ್ನೆಲೆ ಹೇಳ್ತೇನೆ ಕೇಳು. ಸತ್ವಾನುರೂಪ, ಸತ್ವಗುಣದಿಂದ ಕೂಡಿದ್ರೆ ಸಾತ್ವಿಕ ಶ್ರದ್ಧೆ, ಹಾಗೆಯೇ ರಜೋಗುಣದಿಂದ ಕೂಡಿದ್ರೆ ರಾಜಸ ಶ್ರದ್ಧೆ. ಶ್ರದ್ಧೆ ಅನ್ನೋದು ಬದಲಾವಣೆ ಆಗಲ್ಲ. ತಮೋ ಗುಣದಿಂದ ಕೂಡಿದ್ರೆ ತಾಮಸ ಶ್ರದ್ಧೆ. ಒಟ್ಟಿನಲ್ಲಿ ಶ್ರದ್ಧಾಮಯೋಯಂ ಪುರುಷ. ಶ್ರದ್ಧೆ ಅಂದ್ರೆ ನಂಬಿಕೆಯೇ ಮನುಷ್ಯನ ಜೀವನ ಅಂತ ಕರೆಕ್ಟ್. ಅದು ಯಾವುದನ್ನು ನಾವು ನಂಬದೇ ಹೋದರೆ ಯಾವ ಕೆಲಸವೂ ಆಗೋದೇ ಇಲ್ಲ ಅಲ್ವೇ? ಎಷ್ಟೋ ಸಲ ಇಂಥ ಕೆಲಸ ಮಾಡಬೇಕು ಅಂತೆ, ಆಯ್ತಪ್ಪ ಗೊತ್ತು ಮಾಡ್ಕೊಳ್ಳಿ ಇಂಥ ದಿವಸ ಅಂತ. ಯಾರು ಬಂದು ಸ್ವಾಮಿ ಇಂಥ ದಿವಸ ಅಂತ ಗೊತ್ತು ಮಾಡಿದಳ, ಅವತ್ತು ನೀವು ಇರ್ತೀರೋ ಇಲ್ವೋ ಅಂತ. ಛತ್ ಎಂಥ ಕೆಲಸ ಮಾಡಿ ಇಂಥ ಮಾತಾಡ್ತೀಯ ಅಂದ್ಬಿಡ್ತೀನಿ. ಅಷ್ಟು ನಂಬದೇ ಹೋದರೆ ಕೆಲಸ ಆಗೋದೇ ಇಲ್ಲ. ಅದಕ್ಕಂತಾನೆ ಭಗವಂತ ಹಾಗಿಲ್ಲ. ಪ್ರತಿಯೊಬ್ಬ ಮಾನವನೂ ಕೂಡ ಅವನವನ ಅಂತಃಕರಣದ ಒಲಿವಿಗೆ ತಕ್ಕಂತೆ ಏನು ಶ್ರದ್ಧೆಯನ್ನು ಇಟ್ಕೊಂಡಿದ್ದಾನೋ ಅದನ್ನು ನಾನು ಸಂಪೂರ್ಣವಾಗಿ ಅಂಗೀಕರಿಸ್ತೇನೆ, ಸಾಕು, ಕರ್ಮಕಾಂಡ ನಡೆಯುತ್ತೇನಿಲ್ಲ. ಶ್ರದ್ಧಾಮಯೋಯಂ ಪುರುಷ ಅಂತ. ಹೇ ಅರ್ಜುನ, ಮನುಷ್ಯ ಅಂದರೆ ಹಾಗೆ, ಅವನ ಶ್ರದ್ಧೆ ಇಲ್ಲದೆ ಅದು ಯಾವ ಕೆಲಸವೂ ಆಗೋಲ್ಲ. ಶ್ರದ್ಧೆ ಇಟ್ಕೊಂಡೇ ಮಾಡ್ತಾನೆ. ಇಂಥ ದಿವಸಕ್ಕೆ ಮುಹೂರ್ತ ಇರ್ತೀವಿ, ಮದುವೆ ಮಾಡ್ತೀವಿ ಅಂತೇಳಿ ಲಗ್ನ ಪತ್ರಿಕೆ ಬಿಟ್ಟು ಎಲ್ಲರೂ ಕೊಡ್ತೀರಿ. ಎಷ್ಟು ನಂಬಿಕೆ ಇರುತ್ತೆ ಯಜಮಾನಿಗೆ, ನಡೆದೇ ಬಿಡುತ್ತು ಅಂತ. ಹಾಗೇ ಇರಬೇಕು. ಅದು ಅದನ್ನು ಅಲ್ಲಾಡ್ಸೋಕೆ ಹೋಗಬಾರ್ದು, ಮಧ್ಯೆ ಏನೂ ಮಾತಾಡಬಾರ್ದು. ಅವನ ನಂಬಿಕೆ ಅವನಿಗೆ, ಇವನ ನಂಬಿಕೆ. ಇದರ ಮೇಲೆ ಮನುಷ್ಯ ಏನು ಮಾಡ್ತಾನೆ? ಇನ್ನೂ ಒಂದು ಭಗವಂತನ ಮೇಲೆ ಭಾರ ಹಾಕಿ ಪರಮಾತ್ಮನ ಬಲದಿಂದ ನನ್ನ ಸಂಕಲ್ಪ ನಡೆಯಲಿ ಅಂತ ಮಾಡ್ತಾನೆ. 199 ನಡ್ಕೋಗುತ್ತೆ. ಅವನ ಶ್ರದ್ಧೆಗೆ ತಕ್ಕ ಹಾಗೇನೆ ಅವನ ಒಂದಾನೊಂದು ಕಾರ್ಯಕ್ರಮ ನಡೆದೇ ಬಿಡುತ್ತೆ. ಇದನ್ನು ನೋಡಿದಾಗ ಕೊನೆ ಮಾತು ಹೇಳ್ತೀನಿ, ಶ್ರದ್ಧಾಮಯೋಯಂ ಪುರುಷ. ಮನುಷ್ಯ ಏನಾದರೂ ಒಂದು ಕಾರ್ಯ ಮಾಡಬೇಕಾದ್ರೆ ಹಿನ್ನೆಲೆಯಾಗಿ ಏನಿರಬೇಕು? ಶ್ರದ್ಧೆ ಇದ್ದೇ ಇರಬೇಕು. ಆದ್ದರಿಂದಲೇ ಶ್ರದ್ಧಾ ಅನ್ನೋದು ದೊಡ್ಡದು ಅಂತ. ಇದನ್ನು ನಮ್ಮಲ್ಲಿ ಏನು ಮಾಡ್ತಾರೆ? ಶ್ರಾದ್ದ ಅಂತ ಕರೀತಾರೆ ನೋಡಿ. ಅದು ಶ್ರದ್ಧೆಯಿಂದ ಮಾಡೋ ಕರ್ಮ ಅಂತ. ದೇವ್ರ ಪೂಜೆ ಮಾಡದೆ ಬಿಟ್ಟರು ಬಿಡ್ಬೋದು, ಅಪ್ಪ ಅಮ್ಮನಿ ತಿಥಿ ಮಾಡದೆ ಇರೋಕ್ಕಾಗುತ್ತೇನಪ್ಪ? ಅದಕ್ಕೇನಂತೀವಿ ನಾವು ಅದನ್ನ? ಪೂಜೆ ಗೀಜೆ ಏನಿಲ್ಲ, ಸ್ವಾಮಿ ಶ್ರಾದ್ದ, ನಮ್ಮ ಅಪ್ಪನ ಶ್ರಾದ್ದ ಅಂತ. ಎಷ್ಟೋ ಜನಗಳಿಗೆ ಏನು ಶ್ರಾದ್ದ ಅಂದ್ಬಿಟ್ರಲ್ಲ ಅಂತ. ಅದೇನಿಲ್ಲ, ಅದೇನು ಕೆಟ್ಟ ಶಬ್ದ ಏನಲ್ಲ, ಒಳ್ಳೆಯದೇನೆ, ಅದು ಮಂಗಳಕರವಾದ್ದೇನೆ. ಶ್ರದ್ಧೆಯಿಂದ ಮಾಡೋ ಕರ್ಮಕ್ಕೆಲ್ಲ ಶ್ರಾದ್ದ ಅಂತ ಕರೆದ್ರು ತಪ್ಪಲ್ಲ. ಆದರೆ ವ್ಯವಹಾರದಲ್ಲಿ ಹಾಗಿಲ್ಲ, ವ್ಯವಹಾರದಲ್ಲಿ ಉಪಯೋಗಿಸ ಹಾಗಿಲ್ಲ. ಶ್ರದ್ಧೆಯಿಂದ ಮಾಡೋ ಕರ್ಮವನ್ನೇ ಶ್ರದ್ಧೆಯಿಂದ ಮಾಡ್ತಾನೆ ಅಂತ ಹೇಳ್ಬೇಕಾಗ್ತದೆ. ಆದರೆ ಆ ಶ್ರಾದ್ದಾನ ಶಬ್ದಕ್ಕೆ ಮಾತ್ರ ಇದೇ ಅರ್ಥ ಅಲ್ವೇ? ನಮ್ಮ ತಂದೆ ಅಥವಾ ತಾಯಿ ಮೃತರಾಗಿರ್ತಾರೆ, ಅವ್ರಿಗೆ ಸದ್ಗತಿ ಆಗಬೇಕು ಅಂತ ಮಗನಿಗೆ ಶ್ರದ್ಧೆ ಇರುತ್ತೆ, ಮಾಡೇ ಮಾಡ್ತಾನೆ, ಅಷ್ಟೇ ಅರ್ಥ, ಇನ್ನೇನಿಲ್ಲ. ಹೀಗೆ ಈ ಶ್ರದ್ಧೆಯನ್ನು ವಿಂಗಡಿಸಿ ಹೇಳ್ತೇನೆ ಕೇಳಿ. ಎಲ್ಲರಿಗೂ ಒಂದೇ ತರಹ ಇರೋಲ್ಲ, ಅದನ್ನು ಸೂಚನೆ ಮಾಡಿದ್ದೀವಿ ಈಗ. ಏನಂತ? ಸತ್ವ, ರಜಸ್ಸು, ತಮ. ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ, ತಾಮಸ ಶ್ರದ್ಧೆ. ಸೇಯಂ ತ್ರಿವಿಧಾ ಭವಂತಿ. ಈ ಶ್ರದ್ಧೆಯು 3 ವಿಧವಾಗಿ ಆಗಿರೋಣದರಿಂದಲೇ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋಯಂ ಪುರುಷ ಯೋ ಯಚ್ಛ್ರದ್ಧಃ ಸ ಏವ ಸಹ. ಈ ರಾಜಸ ಸಾಮಸ ಅಂತಕ್ಕದ್ದಕ್ಕಿಂತ ಮಿಗಿಲಾದದ್ದು ಸಾತ್ವಿಕ. ಆದ್ದರಿಂದ ಸತ್ವಾನುರೂಪ ಸರ್ವಸ್ಯ ಅಂತ ಇದು ಮಾತು ಜ್ಞಾಪಕ. ಯಾವನೇ ರಾಜಸ ತಾಮಸ ಶ್ರದ್ಧೆ ಉಳ್ಳವನಾಗಿದ್ದರೂ ಅದರೊಳಗೆ ಒಂದು ಸ್ವಲ್ಪ ಸತ್ವಗುಣ ಇದ್ದೇ ಇರುತ್ತೆ ಅಂತ. ಇದರ ಒಂದಾನೊಂದು ವ್ಯಾಪ್ತಿ ಹೋಗುತ್ತೆ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರ. ನೋಡಿದ್ರ, ಯಾವುದೇ ಅಡಿಗೆ ಮಾಡಲಿ ಉಪ್ಪು ಹಾಕಲೇಬೇಕು ಅಂತ ಅರ್ಥ. ಉಪ್ಪನ್ನೇ ತಿನ್ನಕ್ಕಾಗೋದಿಲ್ಲ, ಸ್ವಲ್ಪ ಉಪ್ಪನ್ನೇ ಬೆರೆಸಿರಬೇಕು ಅಂತ. ಸಾರಿಗಾದರೂ ಹಾಕಬೇಕು, ರೊಟ್ಟಿಗಾದರೂ ಹಾಕಬೇಕು, ದೋಸೆಗಾದರೂ ಹಾಕಬೇಕು. ಏನು ಸ್ವಾಮಿ ಎಲ್ಲದಕ್ಕೂ ಉಪ್ಪು ಉಪ್ಪು ಅಂತಿರಲ್ಲ ಅಂದ್ರೆ ಅದೇ ಶ್ರದ್ಧೆ. ಶ್ರದ್ಧಾಮಯೋಯಂ ಪುರುಷ. ಅದಿಲ್ಲದೇ ಉಪ್ಪಿಲ್ಲ. ಅದನ್ನು ಒಂದು ಗಾದೆ ಮಾಡಿದ್ದಾರೆ, ಉಪ್ಪರಿಗೆ ಮನೆ ಇದ್ದರೂ ಉಪ್ಪಿಲ್ಲದೆ ತೀರದು ಅಂತಾರೆ. ಅದು ಹೇಗೆ ಕಾಮನ್ ಆಗಿ ಬೇಕು ಅಡಿಗೆಗೆ, ಅದರಂತೆಯೇ ಮನುಷ್ಯನ ಮಾಡತಕ್ಕ ಕರ್ಮಗಳಿಗೆಲ್ಲ ಹಿನ್ನೆಲೆಯಾಗಿ ಶ್ರದ್ಧೆ ಅನ್ನೋದಿದೆ. ಆ ಶ್ರದ್ಧೆಯಲ್ಲಿ ಅವನ ಗುಣಕ್ಕೆ ತಕ್ಕಂತೆ ಸಾತ್ವಿಕ, ರಾಜಸ, ತಾಮಸ ಆಗಬಹುದು. ಶ್ರದ್ಧಾಮಯೋಯಂ ಪುರುಷ. ಇನ್ನೊಂದು ಮಾತು ಹೇಳಿದ ಭಗವಂತ, ಸತ್ವಾನುರೂಪ ಅಂತ. ಯಾವನಿಗೆ ರಾಜಸ ತಾಮಸ ಶ್ರದ್ಧೆಗಳೇ ಇದ್ದರೂ ಕೂಡ ಅದರೊಳಗೆ ಕಿಂಚಿತ್ತಾದರೂ ಸತ್ವದ ವ್ಯಾಪ್ತಿ ಇದ್ದೇ ಇರುತ್ತೆ ಅಂತ. ಸತ್ವಗುಣದ ವ್ಯಾಪ್ತಿ ಇಲ್ಲದೆ ಅಜಸ್ತಮ ಗುಣಗಳು 100ಕ್ಕೆ 100 ಇರೋಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪವಾದರೂ ಇದ್ದೇ ಇರುತ್ತೆ ಅನ್ನೋ ಅರ್ಥ.
ಸತ್ವಕ್ಕನುಗುಣವಾಗಿ ರಜಸ್ತಮ ಗುಣಗಳು ಬೆರೆತಿರಬಹುದು. ಒಟ್ಟಿನಲ್ಲಿ ಮನುಷ್ಯ ಅಂದರೆ ಶ್ರದ್ಧಾಮಯ, ನಂಬಿಕೆ ಉಳ್ಳವನು. ಎಂಥದ್ದು? ಯೋ ಯತ್ ಶ್ರದ್ಧಾ ಸ ಏವ ಸಹ ಅಂತ. ಶ್ರದ್ಧಾಮಯ ಶ್ರದ್ಧಾಪ್ರಾಯ ಅಯಂ ಪುರುಷ ಸಂಸಾರಿ ಜೀವ. ಈ ಜೀವಾತ್ಮ ಇಷ್ಟೇನೆ. ಜೀವ ಅಂದ್ರೇನು? ಜೀವ ಪ್ರಾಣಧಾರಣೆ, ಶರೀರದಲ್ಲಿದ್ದುಕೊಂಡು ಉಸಿರಾಡ್ತಾ ನಾನು ಅಂದ್ಕೋತಾನಲ್ಲ ಅವನೇ ಜೀವ. ಈ ಸಂಸಾರಿಯಾದಂತಹ ಜೀವನಿಗೆ ಶ್ರದ್ಧೆಯೇ ಒಂದಾನೊಂದು ಮೂರು ಭಾಗ ಮಾಡಿದ. ಸಾತ್ವಿಕ, ರಾಜಸ, ತಾಮಸ. ಏನು ವ್ಯತ್ಯಾಸ ಅದು ಹೇಳ್ತಾರೆ. ಯಜಂತೆ ಸಾತ್ವಿಕ ದೇವಾನ್ ಅಂತ. ದೇವತೆಗಳನ್ನು ಪೂಜೆ ಮಾಡುವುದು ಸಾತ್ವಿಕವಾದ ಶ್ರದ್ಧೆ. ರಾಮನವಮಿ ಬಂದರೆ ರಾಮನನ್ನು ಪೂಜೆ ಮಾಡ್ತಾರೆ, ಸಂಕ್ರಾಂತಿ ಬಂದರೆ ಗುರುಗಳನ್ನು ಪೂಜೆ ಮಾಡ್ತಾರೆ, ಭಾದ್ರದ ಮಾಸ ಬಂದರೆ ಗಣಪತಿ ಪೂಜೆ ಮಾಡ್ತಾರೆ, ಆಶ್ವೀಜ ಮಾಸ ಬಂದರೆ ದೇವಿ ಪೂಜೆ ಮಾಡ್ತಾರೆ, ಶಿವರಾತ್ರಿ ಬಂದರೆ ಈಶ್ವರನ ಪೂಜೆ ಮಾಡ್ತಾರೆ. ಇದೆಲ್ಲವೂ ಕೂಡ ಸಾತ್ವಿಕವಾದ ಪೂಜೆ. ಬರೀ ಕೇವಲ ನೈವೇದ್ಯ, ಪೂಜೆ ಮುಂತಾದವುಗಳನ್ನು ಮಂತ್ರ ತಂತ್ರ ಎಲ್ಲ ಹೇಳಿಕೊಂಡು ಮಾಡ್ತೀವಲ್ಲ, ಇದಿಷ್ಟು ಸಾತ್ವಿಕವಾದ ಪೂಜೆ. ಅವರು ಸಾತ್ವಿಕರೆಲ್ಲ ಇಂಥದ್ದೇ ಮಾಡೋದು. ಇನ್ನು ಯಕ್ಷ ರಕ್ಷಾಂಸಿ ರಾಜಸ ಅಂತ. ರಾಜಸರಾದವರು ಏನು ಮಾಡ್ತಾರೆ ಅಂದರೆ ಯಕ್ಷ ರಾಕ್ಷಸ ಅಂತ ಸೃಷ್ಟಿಯಲ್ಲಿ ದೇವತೆಗಳಲ್ಲೇನೆ ಬೇರೆ ಬೇರೆ ಗುಂಪು ಇರುತ್ತೆ, ಅಂಥದ್ದನ್ನು ಪೂಜೆ ಮಾಡ್ತಾರೆ. ಇದು ಆ ಯಕ್ಷ ರಕ್ಷಾಂಸಿ ಅಂದರೆ ರಾಜಸವಾದ ದೇವತೆಗಳು. ದುರ್ಗಿ, ಚಂಡಿ, ಕಾಳಿ ಇವೆಲ್ಲ ಬೇರೆ ಬೇರೆ ದೇವತೆಗಳನ್ನು ಹೇಳ್ತೇವೆ, ಅದನ್ನೆಲ್ಲ ಪೂಜೆ ಮಾಡ್ತಾರೆ. ಅದು ಆಗ್ಬೋದು. ಆದ್ರಿಂದ ಕೆಲವನ್ನ ಜನಗಳು ಕೇಳಿದ್ರು ಬೇಡ ಅಂತಾರೆ ಹಿರಿಯವರು. ಯಾಕೆ ಅಂತ ನಿಮಗೆಲ್ಲ ಒಗ್ಗೋಲ್ಲ, ಇದೇ ಮಾಡಿ ಅಂತಾರೆ. ಸಾತ್ವಿಕವಾದನ್ನೇ ಸಾತ್ವಿಕರು ಮಾಡಬೇಕು, ರಾಜಸ ಸ್ವಭಾವವುಳ್ಳವರು ಅದನ್ನು ಮಾಡಬೇಕು. ಇನ್ನೊಂದು ಪ್ರೇತಾನ್ ಭೂತಗಣಾಂಶ್ಚಾನ್ಯೇ, ತಾಮಸ ಗುಣವೇ ಉಳ್ಳಂಥವ್ರು ಏನು ಮಾಡ್ತಾರೆ, ಭೂತ ಪ್ರೇತ ಪಿಶಾಚಿ ಮುಂತಾದಂಥ ಎಲ್ಲ ಅಷ್ಟು ಪರಮಾತ್ಮನೇ ಆಗಿದ್ರು, ಅವನ ರೂಪವೇ ಆಗಿದ್ರು, ಇವರಿವರ ಗುಣಕ್ಕೂ ಮತ್ತು ನಡವಳಿಕೆಗೂ ತಕ್ಕಂತೆ ಹೊಂದಾಣಿಕೆ ಅದು. ಅವ್ರಿಗೆ ಅದರಲ್ಲೇ ಆಸ್ತಿ ಅಂತ. ಅದಕ್ಕೆ ಕಾಳಿಕಾ ಪೂಜೆ ಮಾಡ್ತಾರೆ, ದುರ್ಗಿ ಪೂಜೆ ಮಾಡ್ತಾರೆ, ಚಂಡಿ ಪೂಜೆ ಮಾಡ್ತಾರೆ. ಅದರಲ್ಲೂ ಸಾತ್ವಿಕರ ಅರ್ಥ ಉಂಟು. ಸಾತ್ವಿಕರಾದವರು ಏನೋ ಒಂದು ನೈವೇದ್ಯ ಮಾಡಿಬಿಡ್ತಾರೆ, ರಾಜಸರಾದವರು ಬಲಿ ಕೊಟ್ಬಿಡ್ತಾರೆ ದೇವಿಗೆ. ಎಷ್ಟೊಂದು ಪೇಪರ್ದಲ್ಲೆಲ್ಲ ಬರ್ತಾನೆ ಇರುತ್ತೆ, ಇಂಥ ಚಂಡಿಕೆ ಶ್ರಾಮನವರು ಅದು ಇದು. ಇದೆಲ್ಲ ಏನು ತಾಮಸ ಅಂತ. ರಾಜಸ, ಸಾತ್ವಿಕ, ರಾಜಸ, ತಾಮಸ. ಹೀಗೆಲ್ಲ ಮನೆಯೆಲ್ಲ ಪೇಪರಲ್ಲಿ ಓದಿದೆ, ಬಲಿ ಕೊಟ್ಬಿಟ್ರಂತೆ ಯಾವುದೋ ಒಂದು ದೇವರಿಗೆ ಅಂತ. ಇಷ್ಟೆಲ್ಲ ಕೊಂಡ್ಬಿಟ್ರಲ್ಲ ಅಂತ ಯಾರೋ ಒಬ್ಬ ಹೇಳಿದ್ನು. ಅದು ಅವರ ಒಂದು ಆನಂದ ಸ್ವಭಾವ, ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಯಾರೋ ಒಬ್ಬ ಹೇಳೋದು, ನೋಡಿ ದೇವ್ರ ಪೂಜೆಗೆ ಅಂತ ಏನಾದ್ರು ಒಂದು ಪ್ರಾಣಿಯನ್ನು ಬಲಿ ಕೊಟ್ರೆ ಆಕ್ಷೇಪಣೆ ಮಾಡ್ತಿರಲ್ಲ, ದಿನ ಹೊಟ್ಟೆಪಾಡಿಗೆ ಅಂತ ಎಷ್ಟು ಪ್ರಾಣಿಗಳನ್ನ ಅಲ್ಲಿ ಕೊಲ್ತಾರೆ ನೋಡಿ ಸ್ವಸ್ಥಾನದಲ್ಲಿ. ಅದಾಗ್ಬೋದಾ? ತಪ್ಪಲ್ವಾ ಅದು? ಆದ್ರಿಂದ ಅದಕ್ಕಿಂತ ಶ್ರೇಷ್ಠ ಅಲ್ವೇ? ದೇವರಿಗೆ ಅರ್ಪಣೆ ಮಾಡಿ ತಗೋತಾನೋ ಇಲ್ಲ, ಇದ್ದದ್ರಲ್ಲಿ ವಾಸಿ ಅವನು. ಇಲ್ಲದ್ರೆ ಏನು ಆಹಾರಕ್ಕೋಸ್ಕರ ಎಷ್ಟು ಪ್ರಾಣಿಗಳನ್ನು ಕೊಲ್ತಾರೆ ಅಂದ್ರೆ ಬೇಡಪ್ಪ, ಅದನ್ನೆಲ್ಲ ಜ್ಞಾಪಿಸ್ಕೊಳ್ಳೋದು ತಪ್ಪು. ಹೀಗಾಗಿ ಸತ್ವರಜಸ್ತಮ ಗುಣಗಳ ತಾರತಮ್ಯದಿಂದ ಅದರಲ್ಲಿಯೂ ಭಗವಂತನ ಒಂದು ಆನಂದ ಸಾನ್ನಿಧ್ಯ, ಅವನ ನೆನಪು ಇಟ್ಕೊಂಡು ಮಾಡಿರೋದು ಬೇರೆ ಜಾಸ್ತಿ. ಆ ಅರ್ಥದಲ್ಲೇ ಶ್ರದ್ಧೆ ಅನ್ನೋ ಶಬ್ದವನ್ನು ಬಳಸಿದೆ. ಶ್ರದ್ಧೆ ಇದ್ದನೇನು ಮಾಡ್ತಾನೆ, ತಾನು ಯಾವುದೇ ಸಾತ್ವಿಕ ರಾಜಸ ತಾಮಸ ಅಂತಕ್ಕ ಗುಣಗಳಿಗೆ ಒಳಪಟ್ಟಿದ್ದರೂ ಆ ಗುಣಕ್ಕೆ ತಕ್ಕಂತ ಅಂಥ ದೇವರನ್ನೇ ಪೂಜೆ ಮಾಡಿ ಅದನ್ನು ದೇವರಿಗೆ ಒಪ್ಪಿಸಿ ಸ್ವೀಕಾರ ಮಾಡ್ತಾರೆ. ಆದ್ರಿಂದ ಅವನ್ನು ನಾವು ಒಪ್ಪಬೇಕು, ಇರಬೇಕು, ಅವಶ್ಯವಾಗಿ ಆಗಬಹುದು. ಹೀಗಾಗಿ ಮೂರು ರೀತಿಯಾಗಾಯಿತು. ಆದರೆ ಸಾತ್ವಿಕ ಪೂಜೆ ಮತ್ತು ಸಾತ್ವಿಕವಾದಂಥ ನಿಷ್ಠೆ ಇದೆಯಲ್ಲ, ಅದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅಂತ ಇಲ್ಲಿ ಹೊಗಳ್ತಾರೆ. ಯಾಕೆಂದ್ರೆ ಸತ್ವಗುಣ ಅನ್ನೋದೇ ಜ್ಞಾನಕ್ಕೆ ಒಂದಾನೊಂದು ಬಂಡವಾಳ. ಅದು ಸ್ವಾಮಿ ಒಂದು ವ್ಯಾಪಾರ ಮಾಡಬೇಕು ಅಂದ್ರೆ ಏನಪ್ಪ ಎಷ್ಟು ಬಂಡವಾಳ ಹಾಕ್ತೀರಿ ಅಂದ್ರೆ ಬಂಡವಾಳ ಇಲ್ಲ. ಅಯ್ಯೋ ಮತ್ತೆ ಹಾಗಾದ್ರೆ ಎಂಥ ವ್ಯಾಪಾರ ಮಾಡೋದು? ಬಂಡವಾಳ ಇರಬೇಕು. ಈಗ ಯಾವ ದೇವ್ರ ಪೂಜೆ ಮಾಡ್ತೀರಿ, ಏನ್ ಮಾಡ್ತೀರಿ ಅಂತ ಕೇಳಿ ಏನ್ ಬಂಡವಾಳ ಇದೆ ಅಂತ. ಇನ್ನೇನು ಇಲ್ಲ. ಒಳಗೆ ಅಂತಃಕರಣದಲ್ಲಿ ಸತ್ವಗುಣ ಇದೆಯೋ, ರಜೋಗುಣ ಇದೆಯೋ, ತಮೋಗುಣ ಇದೆಯೋ ಅಂತೆಲ್ಲ ನೋಡ್ಕೋಬೇಕು ನಾವು. ಇದಕ್ಕೆ ಎಷ್ಟೋ ಸಲ ದೇವ್ರ ಪೂಜೆ ಮಾಡಿ ಪೂಜೆಯಲ್ಲಿ ಆಗೋ ತನಕ ಎಷ್ಟೋ ಜನ ಆಹಾರ ತಗೊಳ್ಳಲ್ಲ, ನೀರು ತಗೊಳ್ಳಲ್ಲ, ತುಂಬ ಬಡಿ ಮೈಲಿಗೆ ಎಲ್ಲ ಆಚರಿಸ್ತಾರಲ್ಲ, ಕರೆಕ್ಟ್ ಅದು. ಅವುಗಳೆಲ್ಲ ಇದ್ರೇನೆ ಆ ಪೂಜಾದಿಗಳಿಗೆ ಒಂದು ಕಡೆ ಬರುತ್ತೆ. ಅವನ್ನೇ ನಿತ್ಯಗಟ್ಟಲೆ ಒಂಥರ ಇರ್ತೇವೆ. ವಿಶೇಷ ಸಂದರ್ಭಗಳು ಬಂದ್ರೆ ಇನ್ನೂ
ಗಣಪತಿ ಹಬ್ಬ ಬಂದ್ಬಿಡ್ತು ನೀವು ಮುಗಿದೇ ಹೋಯ್ತು. ಗಣಪತಿ ಪೂಜೆ ಮಾಡೋ ತನಕ ತೀರ್ಥನ ತಗೊಳ್ಳಲ್ಲ ಕೆಲವರು. ನಂಬಿಕೆ ಅವಶ್ಯವಾಗಿರ್ಬೇಕದ ಶ್ರದ್ಧೆ ಇದ್ರೇನೆ ಅದಕ್ಕೊಂದು ಬೆಲೆ ಬರುತ್ತೆ. ಹೀಗೆ ಹೇಳ್ತಾ ಭಗವಂತ ಒಂದು ಎಚ್ಚರಿಕೆ ಕೊಡ್ತಾನೆ. ಏನೇ ಆಗಲಿ ಮನುಷ್ಯನಾಗಿರೋವನಿಗೆ ರಾಜಸ ತಾಮಸ ಶ್ರದ್ಧೆಗಿಂತ ಸಾತ್ವಿಕ ಶ್ರದ್ಧೆ ಬೆಸ್ಟ್ ಅಂತ ಅದು ಕಂಡು ಅಲ್ಲವೇ. ನಮ್ಮ ಭಾರತದಲ್ಲಿ ಕೂಡ ಒಂದು ಹಸಿರು ಕೆಂಪು ಒಂದು ಬಿಳಿ ಮೂರು ಇದೆಯಲ್ಲಪ್ಪ. ರಾಷ್ಟ್ರಧ್ವಜದಲ್ಲಿ ಬಿಳಿಪಿಗೆ ಬೆಲೆ ಜಾಸ್ತಿ ಇದೆ. ಸ್ವಲ್ಪ ಅದಾಗಲ್ಲ ಅಂದ್ರೆ ಹಸಿರು ಆಗಿದ್ರೆ ಕೆಂಪು. ಕೆಂಪು ತನಕ ಹೋಗ್ಲೇಬಾರ್ದು, ಒಬ್ಬರನ್ನೊಬ್ಬರು ದ್ವೇಷ ಮಾಡ್ಬೇಕಾಗ್ತದೆ. ನಿಜವಾದ ಯಾವ್ದು ಹೇಳಿ ಬಿಡು, ಸ್ವಚ್ಛ ಸಾತ್ವಿಕವಾದದ್ದೇ ಬಹಳ ಶ್ರೇಷ್ಠವಾದದ್ದು. ಈಗ ಅದಕ್ಕೆ ಹೇಳ್ತಾರೆ ಭಗವಂತ, ನೋಡಪ್ಪ, ಶಾಸ್ತ್ರಕ್ಕೆ ವಿರುದ್ಧವಾಗಿ ರಾಜಸ ತಾಮಸ ಗುಣಗಳಿಂದ ಕೂಡಿ ದೇವರನ್ನು ಧ್ಯಾನ ಮಾಡ್ತಾರೆ, ಪೂಜೆ ಮಾಡ್ತಾರೆ ಅಂದ್ರೆ ಅದರ ದೋಷ ಹೇಳ್ತೀನಿ, ಏನು ತಪ್ಪು ತಿಳ್ಕೊಬೇಡ ನೀನು ಅಂತ. ಏವಂ ಕಾರ್ಯತೋ ನಿರ್ಣೀತಾ ಸತ್ವಾದಿನಿಷ್ಠಾ ಶಾಸ್ತ್ರ ವಿದ್ಯುತ್ ಸರ್ಗೆ ಸರಿ. ತತ್ರ ನೋಡು, ಈ ದೊಡ್ಡ ಒಂದಾನೊಂದು ಸೃಷ್ಟಿಯಲ್ಲಿ ಕಶ್ಚಿದೇವ ಸಹಸ್ರೇಷು ದೇವಪೂಜಾದಿಪರಃ ಸತ್ವನಿಷ್ಠ ಭವತಿ. ನೋಡಿ, ದೊಡ್ಡ ಗುಂಪಿನಲ್ಲಿ ಹುಡುಕಿದರೆ ರಾಜಸ ತಾಮಸ ಶ್ರದ್ಧೆ ಉಳ್ಳವರೇ 99 ಭಾಗ. ಸಾತ್ವಿಕರು ಕಶ್ಚಿದೇವ, ಯಾವನೋ ಒಬ್ಬ ಸಿಕ್ಕುತ್ತಾನೆ. ಮನುಷ್ಯಾಣಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಅಂತ ಹೇಳಿದ ಹಾಗೆ, ಏನು ಭಗವತ್ಪಾದರ ಒಂದು ಹೆಚ್ಚಾಗಿರೋರು ಯಾರಂದ್ರೆ ರಜೋನಿಷ್ಠಾ ತಮೋನಿಷ್ಠಾಶ್ಚೈವ ಪ್ರಾಣಿನೋ ಭವಂತಿ. ರಜೋಗುಣ ತಮೋಗುಣಗಳಿಂದ ಕೂಡಿರೋರೇ ಹೆಚ್ಚು ಜನ ಇರ್ತಾರೆ. ಹಾಗೆಯೇ ಸೃಷ್ಟಿ ನಿಯಮವೂ ಹಾಗೆ ಇದೆ. ಯಾಕೆಂದ್ರೆ ಏನು ಕರ್ಮ ಮಾಡಿರ್ತಾನೋ ಜೀವ ಅದಕ್ಕೆ ತಕ್ಕಂತೆಯೇ ಫಲ ಬರುತ್ತೆ ಅಂದಮೇಲೆ ಮನುಷ್ಯರನ್ನು ಹಿಡಿದು ಪ್ರಾಣಿಗಳನ್ನು ತೆಗೆದುಕೊಂಡ್ರೆ ರಜಸ್ತಮ ಗುಣಗಳಿಂದ ಕೂಡಿರೋದೇ ಜಾಸ್ತಿ. ಯಾಕೆ ಪ್ರಾಣಿಗಳೆಲ್ಲ ರಜಸ್ತಮ ಗುಣ ಇಷ್ಟು, ಅದಕ್ಕೇನು ಸತ್ವಗುಣ ಏನು ಇಲ್ಲ, ಅದಕ್ಕೇನು ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ನಮ್ಮ ಹಾಗೆ ಹಬ್ಬ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಪಶು ಪ್ರಾಣಿಗಳು ಸಮಾನ ಆಗಿಬಿಡ್ತವೆ. ಮನುಷ್ಯನು ಎಷ್ಟೋ ಸಲ ತಮೋಗುಣದಿಂದ ಹಾಗಾಗ್ಬಿಡ್ತಾನೆ. ಹೀಗಿರ್ತಾರಲ್ಲ, ಇದರಲ್ಲೇ ಆರಿಸಿ ತೆಗಿಬೇಕು. ಯಾರನ್ನ? ಕಶ್ಚಿದೇವ ದೇವಪೂಜಾದಿಪರಃ, ದೇವತೆಗಳಿದ್ದಾರೆ, ಆ ದೇವತೆಗಳನ್ನು ಸಂತೋಷಪಡಿಸಬೇಕು ಎಂಬುದಾಗಿ ಆ ದೇವತೆಗಳ ಉದ್ದೇಶಪಟ್ಟು ಯಜ್ಞ ಯಾಗ ಪೂಜೆ ಜಪ ತಪ ಹೋಮ ತರ್ಪಣ ಎಲ್ಲ ಮಾಡ್ತಾರಲ್ಲ, ಅವರು ನಿಜವಾದಂಥ ಸಾತ್ವಿಕರು ಅಂತ ಅಭಿಪ್ರಾಯ. ಅದನ್ನು ಹೇಳ್ತಾರೆ. ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂಚೈವಾಂತಃ ಶರೀರಸ್ಥಂ ತಾನ್ ವಿದ್ಧಿ ಆಸುರ ನಿಶ್ಚಯಾನಂದ. ಸ್ವಲ್ಪ ವಿಷಯವನ್ನು ಮುಂದುವರಿಸ್ತಾನೆ ಭಗವಂತ. ಈ ಸಾತ್ವಿಕ ರಾಜತಾಮಸ ಅನ್ನುವ ಸ್ವಭಾವದಿಂದ ಬಂದಿದೆ ಅಂತ ಹೇಳಿದ್ದಾಯ್ತಲ್ಲ, 13 ಕ್ಲಾಸ್ ಆಗೋಯ್ತು. ಆದರೂ ಕೂಡ ಈ 3ರಲ್ಲಿ ಶ್ರೇಷ್ಠವಾದ ಯಾವುದು ಅನ್ನೋ ಪ್ರಶ್ನೆಯನ್ನು ಈಗ ನಿರ್ಣಯ ಮಾಡ್ತಾರೆ. ಶ್ರೇಷ್ಠವಾದ ಯಾವುದು ಅಂದರೆ ಸಾತ್ವಿಕವಾದಂಥ ಜೀವನವೇ ಶ್ರೇಷ್ಠ, ಸಾತ್ವಿಕವಾದ ಪೂಜೆಯೇ ಶ್ರೇಷ್ಠ, ಸಾತ್ವಿಕವಾಗಿ ಭಗವಂತನನ್ನು ಆರಾಧನೆ ಮಾಡುವುದೇ ಶ್ರೇಷ್ಠ. ಅದಕ್ಕೆ ಶಾಸ್ತ್ರದ ಆಧಾರವೂ ಇದೆ. ರಾಜಸ ತಾಮಸಗಳು ಹೇಗೆ ಅಂದರೆ ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ಚ ತಪೋ ಜನಾಃ. ಯಾವ ಒಂದಾನೊಂದು ಶಾಸ್ತ್ರವೂ ಕೂಡ ಅವರು ಮಾಡತಕ್ಕಂಥ ಕಾರ್ಯಗಳಿಗೆ ಆಧಾರವಾಗಿರುವುದಿಲ್ಲ. ಶಾಸ್ತ್ರಕ್ಕೆ ಎಷ್ಟೋ ವೇಳೆ ವಿರುದ್ಧವಾಗಿರುತ್ತದೆ. ನ ಹಿಂಸ್ಯಾತ್ ಸರ್ವಭೂತಾನಿ ಅಂತಿದೆ. ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಬಾರದು ಅಂತ ಇದ್ದ ಮೇಲೆ ಇನ್ನು ಪ್ರಾಣಿ ವಧೆಯನ್ನು ಮಾಡಿ ದೇವರ ಆರಾಧನೆ ಮಾಡ್ತೀವಿ ಅಂದ್ರೆ ಏನಾಯ್ತು? ದೊಡ್ಡವನಾಯ್ತು, ಅದರ ಬೆಲೆ ಕಡಿಮೆ ಆಯಿತು ಅಂತ ಅರ್ಥ. ಒಂದೇ ಮಾತು ಬರೆದ್ರು. ಕೆಲವರು ಪ್ರಶ್ನೆ ಕೇಳ್ತಾರೆ, ಏನು ಪ್ರಾಣಿ ಹಿಂಸೆನೇ ಮಾಡಬಾರ್ದು ಅಂತ ನೀವು ಹೇಳ್ತೀರಿ, ಯಜ್ಞ ಯಾಗಾದಿಗಳಲ್ಲಿ ಪಶುವನ್ನು ಕೊಡ್ತೀರಲ್ಲ ಅಂದ್ರು. ಅನ್ಯತ್ರ ತೀರ್ಥೇಭ್ಯ ಅಂತ ವಾಕ್ಯ ಮುಂದಕ್ಕೆ. ಪುಣ್ಯಕರವಾದಂತಹ ಕೆಲಸದಲ್ಲಿ ಮಾತ್ರ ಅಂತ. ಅದು ಒಂದು ಯಜ್ಞ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಒಂದು ಆಡಿನ ಮರಿನಲ್ಲಿ ಕೊಡಬೇಕು ಅಂತಿದ್ರೆ ಯಜ್ಞೇಶ್ವರನಿಗೆ ಅದ್ರ ಬೆಲೆ ಎಷ್ಟು ಮಹಾನ ಅಂದ್ರೆ ಏನಾಯಿತು? ಅದು ಅತ್ಯಂತ ಕಡಿಮೆ ಪರ್ಸೆಂಟೇಜ್ ಇರುತ್ತೆ ಹಿಂಸೆ. ಇನ್ನೊಂದೇನು ಹೇಳ, ಯಾವ ಕಾರ್ಯ ಮಾಡಕ್ಕೆ ಹೋದ್ರೂ ಹಿಂಸೆ ಇಲ್ಲದೆ ಆಗೋದೇ ಇಲ್ಲ, ಖಂಡಿತ. ಅದು ಯಾಕೆ? ದೇವ್ರ ಪೂಜೆ ಮಾಡಬೇಕು,
ಹೂವನ್ನೆಲ್ಲ ಕುಯ್ಕೊಂಬರ್ಬೇಕು. ಹೂ ಕುಯ್ಕೊಂಬಂದ್ರೆ ಅಲ್ಲಿ ಗಿಡ ತುಡ್ಗೋದು, ಇರುವೆ ತುಡ್ಗೋದು, ಆ ಹೂವೆಲ್ಲ ಬತ್ತು ಹೋಗೋದು ನೋಡಿದ್ರೆ ಹಿಂಸೆ ಅಲ್ವೇ ಸ್ವಾಮಿ ಅಂದ್ರೆ ಹೌದು. ಏನ್ ಮಾಡೋಣ, ದೇವ ಪೂಜೆ ಆಗಲ್ವಲ್ಲ. ಅದಕ್ಕೋಸ್ಕರ ಅತ್ಯಂತ ಕಡಿಮೆ ಹಿಂಸೆ ಇರತಕ್ಕಂಥ ಶಾಸ್ತ್ರೋಕ್ತವಾದ ಕರ್ಮಗಳನ್ನು ಮಾಡಬೇಕು. ಕೊನೆಯವರೆಗೆ ಏನು ಹೇಳಬೇಕು? ಭಗವಂತನಿಗೆಲ್ಲ ಅರ್ಪಿಸಿ ಪರಮಾತ್ಮ ಮಂತ್ರ ತಂತ್ರ ಸ್ವರವರ್ಣ ಲೋಪದೋಷ ಪ್ರಾಯಶ್ಚಿತ್ತಾರ್ಥ ಅಂತ ಹೇಳಿ ಭಗವಂತನಿಗೆ ಒಪ್ಪಿಸ್ಬೇಕು. ಆದ್ರಿಂದ ಹಿಂಸೆ ಇಲ್ಲದೆ ಜಗತ್ತಿನಲ್ಲಿ ಬದುಕಕ್ಕೆ ಆಗೋದಿಲ್ಲ. ಆದ್ರಿಂದ ಅಹಿಂಸಾ ಅಂದ್ರೆ ಇಲ್ಲಿ ಅರ್ಥ ಅಲ್ಪ ಹಿಂಸಾ, ಸ್ವಲ್ಪ. ಈ ಪೈರೆಲ್ಲ ಬೆಳೆದಿರುತ್ತೆ, ಅದನ್ನ ಕತ್ತಿದ್ಕೊಂಡು ಕೊಯ್ದು ಬಿಡ್ತಾರೆ. ಅಯ್ಯೋ ಪೆಟ್ಟಾಯ್ತಲ್ಲ, ಏನ್ ಮಾಡೋದು ಅಂತ. ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರುತ್ತೆ, ಸುರಿದು ಬಿಡ್ತೀವಲ್ಲ, ಬಾಯಿ ಹಾಕೊಂಡ್ಬಿಡಿದ್ರೆ ಇನ್ನೇ ಮಾಡೋದು. ನೈವೇದ್ಯ ಮಾಡಿ ಬಾಯಿ ಹಾಕೊಳಕ್ಕೂ ಬರೀ ಬಾಯಿ ಹಾಕೊಳ್ಳೋದು ವ್ಯತ್ಯಾಸ, ಅಷ್ಟು ಮಾತ್ರ ಹೇಳೋದು. ಅಂಗಡಿಲೇ ಕೊಂಡ್ಕೊಂಡು ಅಲ್ಲೇ ತಿಂದುಬಿಟ್ರೆ ಅದೇನು ಪ್ರಯೋಜನ ಇಲ್ಲ. ಅದನ್ನು ತಗೊಂಬಂದ್ ಮನೆ ದೇವ್ರ ನೈವೇದ್ಯ ಮಾಡಿ ಪ್ರಸಾದ ಅಂತ ತಿಂದ್ರೆ, ಸ್ವಾಮಿ ಅವನು ಬಾಳೆಹಣ್ಣು ತಿಂದ, ನೀವು ತಿಂದ್ರಿ, ಇಬ್ಬರಿಗೂ ಒಟ್ಟಿಗೆ ಶಿಕ್ಷೆ ಇಲ್ಲ ಇಲ್ಲ ಇಲ್ಲ, ಇವನಿಗೆ ಬದಲಾವಣೆ ಆಗುತ್ತೆ. ಯಾಕೆ? ಇವನು ಅಲ್ಪವಾಗಿ ಮಾಡಿದಾನೆ, ಭಗವಂತನಿಗೆ ಅರ್ಪಿಸಿದಾನೆ, ಅದನ್ನ ಮಾಡು ಅಂತಾರೆ. ಹಾಗಿರದೆ ಶಾಸ್ತ್ರದಲ್ಲಿ ಹೇಳದೇ ಇರತಕ್ಕಂಥ ಯಾವುದೇ ಒಂದು ಭಯಂಕರವಾದ ಕನಿಷ್ಠವಾದ ತಾಮಸವಾದ ಪೂಜೆಯನ್ನಾಗಲಿ ತಪಸ್ಸನ್ನಾಗಲಿ ಮಾಡಿದರೆ ಉಪಯೋಗವಿಲ್ಲ. ಅದರಲ್ಲಿಯೂ ಅಶಾಸ್ತ್ರವಿಹಿತಂ, ಶಾಸ್ತ್ರದಲ್ಲಿ ಹೇಳದೇ ಇರತಕ್ಕಂಥದ್ದು ಯಾವ ಅನುಷ್ಠಾನವನ್ನು ಮಾಡಬಾರದು, ಅದು ಶಾಸ್ತ್ರಕ್ಕೆ ವಿರುದ್ಧ. ಘೋರಂ, ಮತ್ ಮಾಡೋನಿಗೂ ಬಹಳ ಹಿಂಸಾಕರವಾಗಿ ಪೀಡಾಕರವಾಗಿರುತ್ತದೆ. ಪ್ರಾಣಿನಾಂ ಆತ್ಮನಶ್ಚ, ನೋಡಿ ಆ ಪ್ರಾಣಿ ವಧೆ ಮಾಡಿದ್ರೆ ಪ್ರಾಣಿಗೂ ಹಿಂಸೆ ಆಯಿತು, ಇವನಿಗೂ ನೋವಾಯಿತು. ಇಂಥ ಯಾವ ತಪಸ್ಸಾಗಲಿ ಪೂಜಾದಿಗಳನ್ನಾಗಲಿ ಯಾರು ಮಾಡ್ತಾರೆಯೋ ತೇಚ, ಜೊತೆಗೆ ದಂಭಾಹಂಕಾರ ಸಂಯುಕ್ತ, ಇದು ಬಿಟ್ರೆ ನಾನೇ ಎಲ್ಲವನ್ನು ಮಾಡಿದೆ, ನಾನು ಮುಂದೆಲ್ಲ ಹೊಗಳ್ತಾರೆ. ಅದನ್ನು ಏನು ಅಂದ್ರೆ ಏನಾದ್ರು ಒಂದು ಸಣ್ಣ ಕೆಲಸ ಮಾಡಿಬಿಟ್ರೆ ತುಂಬಾ ಹೊಗಳ್ಕೊಳ್ಳೋದು ಮನುಷ್ಯ. ಜಂಭ ಬೇರೆ, ಅಹಂಕಾರ ಬೇರೆ, ಅಡ್ವರ್ಟೈಸ್ಮೆಂಟ್ ಬೇರೆ, ಅದು ಮಾಡಿದ್ರು ಇದು ಮಾಡಿದ್ರು ಅಂತ. ಇದ್ಯಾವುದೂ ಕೂಡ ಸಾತ್ವಿಕವಾಗುವುದಿಲ್ಲ. ಯಾವಾಗಲೂ ಪುಣ್ಯವನ್ನ ಯಾವಾಗಲೂ ಅಡ್ವರ್ಟೈಸ್ ಮಾಡಬಾರದು. ಪುಣ್ಯ ಮಾಡಕ್ ಮುಂಚೆನೆ ಅಡ್ವರ್ಟೈಸ್ ಮಾಡಿಬಿಟ್ಟಿರ್ತಾರೆ, ಮುಗಿದೇ ಹೋಯ್ತು, ಇನ್ನೆಷ್ಟು ಫಲ ಬರಬಹುದು ಅಂತ. ಅದಕ್ಕೆ ಎಷ್ಟು ನೋಡಿ ಒಳ್ಳೆ ಕೆಲಸನೇ ಮಾಡಿದ್ವಿ, ಏನು ಫಲ ಬರಲಿಲ್ಲ ಅಂತಾರೆ, ಏನು ಫಲ ಬರುತ್ತೆ? ಹೋಗ್ಬಿಡುತ್ತೆ. ಆದ್ರಿಂದ ಯಾವಾಗಲೂ ಪುಣ್ಯವನ್ನ ಪ್ರಶಂಸೆ ಮಾಡಬಾರದು ಅಂತ ಶಾಸ್ತ್ರ. ಹಾಗೆ ಯಾರಾದರೂ ಮಾಡಿಕೊಂಡ್ರೆ ತಪ್ಪಿಯಂತೆ ತಪಸ್ಸು ಮಾಡಿರಬಹುದು, ಅಥವಾ ಯಾವುದೇ ಒಂದು ಸತ್ಕಾರ್ಯವನ್ನು ಮಾಡಿರಬಹುದು, ಅದರಲ್ಲಿ ದಂಭ ಅಹಂಕಾರಾದಿಗಳೆಲ್ಲ ಸೇರಿದ್ರೆ ದಂಭಾಹಂಕಾರ ಸಂಯುಕ್ತ ಕಾಮರಾಗಬಲಾನ್ವಿತ, ಅದು ಬೇರೆ. ಕಾಮರಾಗಬಲಾನ್ವಿತ ಅಂದ್ರೆ ಕಾಮಶ್ಚ ರಾಗಶ್ಚ ಕಾಮರಾಗವು. ಕಾಮ ಅಂದ್ರೆ ಬಯಕೆ, ಇಂಥ ಕಾರ್ಯ ಮಾಡಿದ್ರೆ ಇಂಥ ಫಲ ಬರಬೇಕು ಅಂತ ದೊಡ್ಡದಾಗಿ ಬಯಕೆಗಳನ್ನೇ ಮೊದಲು ಮುಂದಿಡೋದು ಮನುಷ್ಯನ ಸ್ವಭಾವವೇ ಹಾಗೆ. ಒಂದು ಸಣ್ಣ ಪೂಜೆ ಮಾಡಿದ್ರೆ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಸಮಸ್ತ ದುರಿತೋಪಶಾಂತ್ಯರ್ಥಂ ಸಮಸ್ತ ಮಂಗಳಾವಾಪ್ತ್ಯರ್ಥಂ ಎಲ್ಲ ಆಯಿತು ಅಂದ್ರೆ ಅಷ್ಟಕ್ಕೂ ಸುಮ್ಮನಾಗಲ್ಲ. ಕನ್ಯಾದಾನ ಮಾಡುವ ನೋಡಿ, ಒಂದು ಮದುವೆ ಮಾಡಿದರೆ ಮಯಾ ಸಹ ದಶಪೂರ್ವೇಶಾಂ ದಶಾಪರೇಶಾಂ ಮಧ್ವಂಶ್ಯಾನಾಂ ಮಾತೃವಂಶ್ಯಾನಾಂ ಸರ್ವೇಷಾಂ ಪಿತॄಣಾಂ ನರಕಾದುತ್ತೀರ್ಯ. ಒಂದು ಕನ್ಯಾದಾನ ಇವನು ಮಾಡೋದು, ಅದಕ್ಕೆ ಅವನು ಕೇಳೋ ಫಲ ಎಷ್ಟು ಅಂದ್ರೆ ಇವನು ಹಿಂದುಗಡೆ 10 ಜನ ಪಿತೆಗಳಂತೆ, ಮುಂದಿನ 10 ಜನಗಳಂತೆ, ಇಷ್ಟು ಸೇರಿ ನನ್ನ ವಂಶದವರು ನನ್ನ ತಾಯಿ ವಂಶದವರು ಎಲ್ಲರಿಗೂ ನರಕದಿಂದ ಮೇಲೆ ಕೆತ್ತಿ ಪುಣ್ಯ ಲೋಕಕ್ಕೆ ಹೋಗ್ಬೇಕಂತ ಕನ್ಯಾದಾನ ಮಾಡಿದ ಫಲ. ಇದಕ್ಕಿಂತ ಇನ್ನಿಗೆ ವರ ಕೇಳಕ್ ಬರುತ್ತೋ ಅಂತ. ಇದೇ ಆ ವೇದಾಂತ ಹೇಳೋದು ಹೀಗೇನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಕಿವಿ ಮಾತದು. ಮಾಡು, ನೀನು ಕರ್ಮ ಮಾಡೋದು ಬೇಡ ಅಂದಲ್ಲ. ಭಗವಂತನೇನು ಕುರುಡನೆ, ನೋಡ್ತಿರದೆ, ಅವನಿಗೆ ಗೊತ್ತಾಗಲ್ವೇ ಪ್ರತಿಯೊಂದನ್ನು ಭಗವಂತ ನೋಡ್ತಾ ಇದ್ದಾನೆ ಅಂದ್ಮೇಲೆ ನೀ ಪುಣ್ಯ ಮಾಡಿಬಿಟ್ರೆ ಅವನೇನು ಮರ್ತು ಬಿಡ್ತಾನ? ನೀರು ಯಾಕೆ ಹೋಗಲ್ ದಮಯ ಅಂತ ಕೇಳಬೇಕು. ಆದ್ರಿಂದ ಮಮೋಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತಿ. ಸಾಕು ಸಾಕು, ಅಷ್ಟೇ ಸಾಕು. ನೀರು ನಾನು ಮಾಡಿದ ಪಾಪಗಳೆಲ್ಲ ಪರಿಹಾರ ಆಗಲಿ, ಮಾಡಿದ ಕರ್ಮ ಪರಮಾತ್ಮನಿಗೆ ಅರ್ಪಣೆಯಾಗಲಿ, ಅವನು ಸಂತುಷ್ಟ, ನಾನು ಸಾಕು. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ, ಭಾಗವತಲ್ಲಿ ಬರೆಯೋಣ. ಆ ಪರಮಾತ್ಮನೇ ಏನಾದರೂ ಪ್ರಸನ್ನನಾಗಿಬಿಟ್ರೆ
ಕೇಳಬೇಕಾದ್ದೇನಿದೆ ಅಂತ ಏನೂ ಇಲ್ಲ, ಅಲಭ್ಯ. ಕುಚೇಲನ ಕಥೆ ಕೇಳಿದಿರಲ್ಲ, ಎಷ್ಟು ಉದಾಹರಣೆ ಚೆನ್ನಾಗಿದೆ ಅಂದ್ರೆ, ಅವರಿಬ್ರು ಸ್ನೇಹಿತರು. ಆ ಕುಚೇಲನು ಕೃಷ್ಣನು 1-2 ತಿಂಗಳು ಆ ಇದರಲ್ಲಿ ಗುರುಗಳ ಆಚಾರ್ಯರ ಮನೆಯಲ್ಲಿ ಇದ್ದಾಗ ಸ್ನೇಹಿತರ ಇಬ್ರು ಜೊತೆಯಲ್ಲಿ ಹೋದ್ರು. ಆ ಕಥೆ ಎಷ್ಟು ಶ್ರೇಷ್ಠವಾಗಿದೆ, ತುಂಬಾ ಬಡವ. ಹೆಂಡತಿ ಹೇಳೇ ಹೇಳೋಣ, ಸ್ವಲ್ಪ ಹೋಗ್ಬನ್ನಿ ಕೃಷ್ಣ ಹತ್ರಕ್ಕೆ, ತುಂಬಾ ಐಶ್ವರ್ಯ ಅಂತ, ಭಗವಂತ ಅವನು ಏನ್ ಬೇಕಾದ್ರೂ ಕೊಡ್ಬಹುದು, ಅನುಕೂಲ ಆಗುತ್ತೆ, ಕೇಳಿ ಅಂತ. ಛೇ ಛೇ, ನಾನು ಆ ಭಗವಂತನ ಸ್ನೇಹ ಮಾಡಿದ್ದಕ್ಕೆ ಪ್ರತಿಯಾಗಿ ಏನು ಕೇಳೋಕ್ಕೆ ಇಷ್ಟ ಇಲ್ಲ, ನಂಗೆ ಬೇಡ, ನಾ ಹೀಗಿದ್ರು ಪರವಾಗಿಲ್ಲ ಅಂತ ಬಿಡ್ಲಿಲ್ಲ. ಇವಳ ಏನೋ ಬಲವಂತ ಮಾಡಿ ಹೆಂಡತಿ ಹೋಗ್ಬನ್ನಿ ತೀರಾ ಬರೀ ಕೈಲಿ ಹೋಗಕ್ಕಲ್ಲ. ಕಥೆ ಎಲ್ಲ ಗೊತ್ತಿದೆ, ಒಂದಿಷ್ಟು ಅವಲಕ್ಕಿ ಎಲ್ಲ ತಗೊಂಬಂದು ಕೊಟ್ಟು ಸರಿ ತಗೊಂಡ ಹೋದ. ಒಂದು ಕಥೆ ಕೇಳಬೇಕು, ಏನ್ ಚೆನ್ನಾಗಿದೆ ಅಂತ ಹೋದ್ರೆ ಏನ ಕೃಷ್ಣ ಭಗವಂತನ ಒಂದಾನೊಂದು ಚಮತ್ಕಾರ. ಎಲ್ಲ ಕೆಲವು ನಾಟಕನೂ ಉಂಟು, ನಾಟಕ ಅಲ್ಲ ಅದು, ನಮಗೆ ಹಾಗನ್ಸುತ್ತೆ. ಕುಚೇಲನ ಮೇಲಿನ ಪ್ರೇಮದಿಂದ ಹೋ ಅಂತ ತಬ್ಕೊಂಡ್ಬಿಟ್ಟ, ಇದು ಮಾಡ್ದ, ಏನ ಹೇಗಿದೆ, ಏನು ಹೆಂಡತಿ ಮಕ್ಕಳು ಹೇಗಿದೆ ಎಲ್ಲ ವಿಚಾರಿಸ್ತಾ ಮಾಡ್ದ. ಒಳಗೆ ಹೋಗಿ ಕೂತ್ಕೊಂಡ. ಅಯ್ಯೋ ಸರಿ, ಅವನಿಗೇನು ಬೇಕಾದಷ್ಟು ಉಪಚಾರವಾಯಿತು, ಭೋಜನ ಆಯಿತು, ಎಲ್ಲ ಆಯಿತು, ಪ್ರತಿಯೊಂದು ಆಯಿತು. 2-3 ದಿವಸ ಇಟ್ಕೊಂಡಿದ್ದ. ಅಷ್ಟು ಆದ್ಮೇಲೆ ಹೆಂಡತಿ ಹೇಳಿದ್ಲಲ್ಲ ಕೇಳು ಅಂತ, ಅದು ಯಾಕೋ ಅವನಿಗೆ ಇಂಥ ಸ್ನೇಹವನ್ನ ಭಗವಂತನಲ್ಲಿ ನಾನು ಮಾಡಿ ಸ್ವಲ್ಪವಾದಂತಹ ಕ್ಷುದ್ರವಾದಂತಹದ್ದನ್ನು ಕೇಳೋದು ಅಂದ್ರೆ ಮಾಡಿ. ದೊಡ್ಡ ಮಹಾರಾಜ ಹತ್ರ ಹೋಗಿ ನಮ್ಮ ಗುರುಗಳು ತಮಾಷೆ ಹೇಳೋರು, ಏನ್ರಿ ಮಹಾರಾಜನ ಭೇಟಿ ಮಾಡಿದ್ವಿ, ಏನು ಸ್ವಲ್ಪ ಚಿಟಿಗೆ ನಿಶ್ಚಯ ಕೊಡಿ, ಇವನಿಗೆ ಮೂಗು ಕಡಿತಾ ಇರಬಹುದು. ಗುರು ಮಧ್ಯ ತಮಾಷೆ ಮಾಡ್ತಿರೋ, ಅದು ಎಂಥಾದ್ರಿ ಅಲ್ಲಿ ಹೋಗಿ ನೀವು ಹೀಗೆ ಕೇಳೋದೊಂದು. ಹಾಗೆ ಸರ್ವಜ್ಞನಾದ ಸರ್ವೇಶ್ವರನಾದ ಸಕಲ ಸಂಪತ್ಸು ಪರಮಾತ್ಮನ ಬಳಿಗೆ ಹೋಗಿ ಕೇಳೋದು ಎಂಥಾದ್ರಿ. ಅವನಿಗೆ ಗೊತ್ತಿಲ್ವೇ ನಮ್ಮ ಆತ್ಮ ಏನು ಕೇಳಬಾರದು ಅಂತ. ಹೋಗ್ಲಿ ಭಗವಂತನೇ ಕೊಟ್ಟು ಬಿಟ್ರೆ ತಗೊಂಡು ಹೋಗೋಣ ಅಂತ ಕೊಡ್ಲೇ ಇಲ್ಲ. ಯಾರಿಗೆ? ಕೊಡ್ಲೇ, ಸುಮ್ಮನೆ ಬಂದ್ಬಿಟ್ಟಂತೆ. ಅಂಥ ಭಗವಂತನ ಸ್ನೇಹ ದೊಡ್ಡದು ಅಂತ. ಆದ್ರೆ ಅವನು ಊರಿಗೆ ಬರೋ ಹೊತ್ತು ಏನೇನಾಗಿದೆ ಅಂತ ನಿಮಗೆ ಮುಂದಕ್ಕೆ ಗೊತ್ತೇ ಇದೆ. ಏನು ಆ ಸುಧಾಮ ನಾಗರಿಕ ಸೃಷ್ಟಿಯಾಗಿ ಹೋಗ್ಬಿಟ್ಟಿದೆ. ಸಮಸ್ತ ಪದಾರ್ಥಗಳು ಇದೆ. ಅವಳ ಹೆಂಡತಿ ಏನು ಬೇಕಾದಂಥ ಒಡವೆ ವಸ್ತು ಹಾಕೊಂಡು ಜರ್ಬಾಗಿದ್ದಾಳೆ. ಇವನಿಗೆ ಏನು ಅವ್ರ ಹೆಂಡತಿ ಹೌದು ಅಲ್ವ ಅಂತ. ಅದಕ್ಕೆ ಅನ್ನೋದು ಭಗವಂತ ಕೊಟ್ಟ ಅಂದ್ರೆ ಎಷ್ಟು ಅದಕ್ಕೆ ಕೊನೆ ಉಂಟು. ಯಾಕೆ ಹೇಳ್ತಾರೆ ಅಂದ್ರೆ ಆ ಕುಚೇಲನ ಒಂದೊಂದು ಸಾತ್ವಿಕತೆ ತಿಳ್ಕೋಬೇಕು. ಭಗವಂತನ ಆರಾಧನೆ, ಭಕ್ತಿ, ಶ್ರದ್ಧೆ ಅನ್ನೋದು ಹೃದಯದಲ್ಲಿ ದೃಢವಾಗಿ ನಿಲ್ಲಬೇಕಾದ್ರೆ ಆಸೆಗಳನ್ನು ಬಿಟ್ಬಿಟ್ಟಿರ್ಬೇಕು. ಆಸೆ ತೀರಲ್ಲ ಅಂತ ತಿಳ್ಕೋಬೇಡಿ, ಅಷ್ಟು ಪೂರ್ಣವಾಗಿಯೇ ಆಗತ್ತೆ. ಆದರೆ ನಾವು ಆ ಭಗವಂತನ ಒಂದೇ ಪ್ರಕಟ ಮಾಡಬಾರ್ದು. ಕುಚೇಲನ ಸ್ವಭಾವ ಬಹಳ ಒಳ್ಳೆಯದು. ಅಂಥ ದೊಡ್ಡ ಮನುಷ್ಯನ ಹೋಗಿ ಏನಂತ ಕೇಳೋದು ಕರೆಕ್ಟ್ ಅದು. ಆದ್ದರಿಂದ ಅದು ನಿಜವಾದಂಥ ಒಂದಾನೊಂದು ಸಾತ್ವಿಕವಾಗಿರತಕ್ಕಂತಹ ಶ್ರದ್ಧೆ ಅಂತ ಹೆಸರು. ಬಾಕಿ ಇದೆಲ್ಲ ಪ್ರಯೋಜನವಿಲ್ಲ. ಅದಕ್ಕೆ ಭಗವಂತ ಹೇಳ್ದ, ಹೀಗೆ ನನ್ನನ್ನು ಪೂಜೆ ಮಾಡಿ ಆ ಪದಾರ್ಥ ಕೊಡು, ಈ ಪದಾರ್ಥ ಕೊಡು, ಇಂಥ ವರ ಕೊಡು, ಅಂಥ ವರ ಕೊಡು ಅಂತೆಲ್ಲ ಕೇಳ್ತಾರಲ್ಲ, ಇದೆಲ್ಲ ಒಂದಾನಂದ ರಾಜಸ ತಾಮಸ, ಸರಿಯಾದದ್ದಲ್ಲ. ಭಗವಂತನಂದ ಏನು ಕೇಳೋ ಅವಶ್ಯಕತೆ ಇಲ್ಲ, ಅವ್ರು ತಾನೇ ಕೊಡ್ತಾನೆ. ಅಲ್ಲದೆ ಇವೇನು ಮಾಡ್ತಾರೆ, ಶರೀರವನ್ನೆಲ್ಲ ಕ್ಷಯಿಸ್ತಾರೆ. ಮಾಂಚೈವ ಅಂತಃಶರೀರಸ್ಥಂ ತಾನ್ವಿದ್ಯಾಸುರ ನಿಶ್ಚಯ ಅಂತ ಮುಕ್ತಾಯ ಮಾಡಿದ್ರು. ಹೇ ಅರ್ಜುನ, ಇದೆಲ್ಲ ವಿಷಯ ತಿಳ್ಕೋ, ಅವನಿಗೆ ಗೊತ್ತಿದೆ, ನಮಗೆಲ್ಲ ಹೇಳಲಿ ಅಂತ, ಅರ್ಥವಾಗಲಿ ಅಂತ ಸಾಮಾನ್ಯರಿಗೋಸ್ಕರ ಹೇಳತಕ್ಕ ಮಾತು. ಕೊನೆಯದಾಗಿ ತಮ್ಮ ಶರೀರವನ್ನು ಕೂಡ ಬಹಳ ಪೋಷಣೆ ಮಾಡುವುದನ್ನು ತಪ್ಪಿಸಿ ಶೋಷಣೆ ಮಾಡ್ತಾರೆ. ಬಹಳವಾದಂತಹ ತಪಸ್ಸನ್ನು ಮಾಡ್ತಾರೆ. ಮಾಂಚೈವ ಅಂತ ಶರೀರಸ್ಥಂ ಅಂತ ಬೇಕಿಲ್ಲ ಹಾಗೆ ಅಂದ ಭಗವಂತ. ಯಾಕೆ ಅಂತ, ಯಾವನು ತಪಸ್ ಮಾಡ್ತಾನೋ, ಶ್ರಮ ಪಡ್ತಾನೋ, ಅಥವಾ ಬಹಳವಾದ ನಿಯಮಗಳನ್ನು ಮಾಡ್ತಾನೋ ಅವನೊಳಗೂ ನಾನಿಲ್ವೇ, ನಂಗೂ ನೋವಾಗತ್ಕೊಂಡು ಮಾರಾಯ ಅಂದ. ಮಾಂಚೈವ ಅಂತ ಶರೀರಸ್ಥಂ, ತುಂಬಾ ಒಳ್ಳೆಯದು ಈ ಮಾತು. ನೀವು ಯಾವ ಕಾರ್ಯವನ್ನು ಮಾಡಬೇಕಾದ್ರೂ ನಿಮ್ಮ ಮನಸ್ಸು, ನಿಮ್ಮ ಹೊಟ್ಟೆ ಎಲ್ಲ ನೆಟ್ಟಿಗಿರ್ಬೇಕು. ಇಲ್ಲಿ ಹೊಟ್ಟೆ ಹಸಿತಾರೆ ಇದೆ ಅಂದ್ಬಿಟ್ಟು ಅಯ್ಯೋ ದೇವ್ರ ಪೂಜೆ ಮಾಡಿದ್ರೆ ತಿನ್ನೋ ಹಾಗಿಲ್ವಲ್ಲಪ್ಪ ಅಂತ ಕೊಡೋ ಅಂತ ಪೂಜೆ ಮಾಡಿದ್ರೆ ಏನು ಉಪಯೋಗ.
ಹಾಗಂತ ಎಲ್ಲ ಚೆನ್ನಾಗಿ ತಿಂದು ಮಾಡಬೇಕೆಂದು ಅದು ಅರ್ಥ ಅಲ್ಲ. ಕರಾರವಾಗಿ ಎಷ್ಟು ಬೇಕೋ ಅಷ್ಟು. ಅದು ಏನಾಗುತ್ತೆ ಅಂದರೆ ಮನಸ್ಸನ್ನು ನೀವು ಎಲ್ಲಿ ಇಡ್ತೀರೋ ಬೇರೆದು ಮರ್ತೋಗಿರುತ್ತೆ. ಬಹಳ ಶ್ರೇಷ್ಠ. ನೀವು ದೇವ್ರ ಪೂಜೆಯಲ್ಲಿ ಮನಸ್ಸಿಟ್ಟಿರಿ ಹಸುವಾದ ಗೊತ್ತಾಗಲ್ಲ. ನಾನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೀನಿ, ಖಂಡಿತ ಬರಲ್ಲ. ಯಾಕೆ ಅಂತ ದೇವರ ಮೇಲೆ ಜ್ಞಾನ ಇರುತ್ತೆ ನೋಡಿ, ಅದು ಬಹಳ ಮುಖ್ಯವಾದದ್ದು. ಹಾಗೆ ಮಾಡಬೇಕು. ಈ ಮಾರ್ಗ ಸರಿಯಲ್ಲ. ಯಾವುದು? ಶರೀರವನ್ನೇ ಶೋಷಣೆ ಮಾಡೋದು. ಎಲ್ಲ ಶರೀರ ಶೋಷಣೆಯಲ್ಲಿ ಕೆಲವರು ಏನು ಮಾಡ್ತಾರೆ, ಬಲವಂತ ಉಪವಾಸ ಇರಕ್ಕೆ ಹೋಗ್ತಾರೆ. ಅಯ್ಯೋ ಏನು ಮಾಡ್ಲಪ್ಪ, ಎಷ್ಟೊತ್ತಿಗಾಗುತ್ತೆ, ಶಿವರಾತ್ರಿ ಯಾವ ಮುಗಿಯುತ್ತೆ, ಇದೇ ಆ ಚಿಂತನೆ ಮಾಡಕ್ಕೆ ಯಾಕಪ್ಪ ಉಪವಾಸ ಇರಬೇಕು? ಅದ್ಯಾವುದೂ ಸರಿ ಇರಲ್ಲ. ಕರ್ಷಯಂತ ಶರೀರಸ್ಥಂ. ಹಾಗಂತ ವ್ಯರ್ಥವಾಗಿ ಶರೀರೇಂದ್ರಿಯಗಳನ್ನು ಬೆಳೆಸಿ ಪೋಷಣೆ ಮಾಡಿ ದೇವರನ್ನು ಮರೀಲೂಬಾರದು. ಬ್ಯಾಲೆನ್ಸ್ ಆಗಿರಬೇಕು. ಆದ್ದರಿಂದ ಈ ರೀತಿಯಾಗಿ ಯಾರು ನನ್ನನ್ನು ಹೊರಟೊರಟಾಗಿ ಶರೀರವನ್ನು ಶೋಷಣೆ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನನ್ನನ್ನು ಆರಾಧನೆ ಮಾಡದೇ ಇರ್ತಾರೆ, ಅವರು ತಾನ್ ವಿಧಿ ಆಸುರ ನಿಶ್ಚಯ. ಅವರು ನಿಜವಾಗಿ ಆಸುರಿ ಸಂಪತ್ತಿನವರೇ ಹೊರತು ದೈವಿ ಸಂಪತ್ತಿನವರಾಗುವುದಿಲ್ಲ ಅಂತ. ಒಟ್ಟೇನಾಯಿತು? ದೈವಿ ಸಂಪತ್ತು, ಆಸುರಿ ಸಂಪತ್ತು ಅನ್ನೋದರ ವಿವರಣೆಯನ್ನು ಕೊಡುತ್ತಾ ಕೆಲವು ಉದಾಹರಣೆಗಳನ್ನು ಹೇಳಿದ್ದಾರೆ. ಆಸುರ ನಿಶ್ಚಯ ಅಂದ್ರೆ ಆಸುರಿ ಸಂಪತ್ತಿನವರನ್ನು ಮಾತ್ರ ನೀನು ಅನುಕರಣೆ ಮಾಡಬೇಡ. ಅದನ್ನು ಹೇಳಿದ ಉದ್ದೇಶವೇನು ಅಂದ್ರೆ ಹಾಗಿರಬಾರದು, ಹೀಗಿರಬೇಕು. ಹೇಗೆ ರಾಮರಾವಣರ ಕಥೆ ರಾಮಾಯಣ, ರಾಮನ ಕಥೆನ ಸರಿ, ರಾವಣನ ಕಥೆ ಯಾಕ್ರಿ ಕೇಳಬೇಕು ಅಂತ ಕೆಲವರು ಪ್ರಶ್ನೆ. ಹಾಗಲ್ಲ, ರಾವಣನಂತೆ ನಡಿಬಾರದು ಅನ್ನೋದಕ್ಕೆ ಅದು ಕಥೆ, ರಾಮನಂತೆ ನಡಿಬೇಕು ಅನ್ನೋಕ್ಕೆ ರಾಮನ ಕಥೆ. ಎರಡು ರಾಮಾಯಣದಲ್ಲಿ ಎರಡೂ ಇರಬೇಕು. ರಾಮ ರಾವಣರ ಇಬ್ಬರದ್ದು ಕಥೆ ಇರಬೇಕು. ಆದರೆ ಒಂದನ್ನು ಬಿಡಬೇಕು, ಒಂದನ್ನು ಸ್ವೀಕಾರ ಮಾಡಬೇಕು. ಇಷ್ಟಿದೆ. ಇನ್ನು ಇದರಲ್ಲಿ ಆಹಾರಾದಿಗಳು, ತಪಸ್ಸು ಮುಂತಾದ ವಿವರಣೆಗಳೆಲ್ಲ ಇವೆ. ಅದನ್ನು ಮುಂದೆ ಹೇಳ್ತಾನೆ ಭಗವಂತ. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ ಅಂತ ಪ್ರಾರಂಭವಾಗುತ್ತೆ. ಪುನಃ ಸಾಯಂಕಾಲ ವಿಚಾರ ಮಾಡೋಣ ಎಂಬಲ್ಲಿಗೆ ಈಗಿನ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಹರಿ ಓಂ ಶ್ರೀ ಕೃಷ್ಣ.